ಜಯತಿ ಹರಿರಚಿಂತ್ಯಃ ಸರ್ವದೇವೈಕವಂದ್ಯಃ ಪರಮಗುರುರಭೀಷ್ಟಾವಾಪ್ತಿತಃ ಸಜ್ಜನಾನಾಂ ನಿಖಿಲಗುಣಗಣಾರ್ಣೋ ನಿತ್ಯನಿರ್ಮುಕ್ತದೋಷಃ ಸರಸಿಜನಯನೋऽಸೌ ಶ್ರೀಪತಿರ್ಮಾನದೋ ನಃ ವ್ಯಾಸಾಯ ಭವನಾಶಾಯ ಶ್ರೀಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ ಶ್ರೀಮದಾನಂದತೀರ್ಥಾರ್ಯ ಪಾದಪಂಕಜರೇಣವಃ ಪವಿತ್ರಯಂತು ಮಾಂ ನಿತ್ಯಂ ಪಾಪಪಾಟನ ಪಂಡಿತಾಃ ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಧಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ ದೇವಂ ನಾರಾಯಣಂ ನತ್ವಾ ಸರ್ವದೋಷ ವಿವರ್ಜಿತಂ ಪರಿಪೂರ್ಣ ಗುರುಶ್ಚಾನ್ ಗೀತಾರ್ಥಂ ವಕ್ಷ್ಯಾಮಿ ಲೇಷತಃ ಏವಂ ಯುಂಜನ್ ಸದಾತ್ಮಾನಂ ಯೋಗಿ ವಿಗತಕಲ್ಮಷಃ ಸುಖೇನ ಬ್ರಹ್ಮ ಸಂಸ್ಪರ್ಶಂ ಅತ್ಯಂತಂ ಸುಖಮಶ್ನುತೆ. ಹಿಂದೆ ಆ ಯೋಗದ ಸಮಾಧಿ ರಜೋಗುಣ ತಮೋಗುಣಗಳನ್ನೆಲ್ಲ ರಜೋಗುಣದ ಪ್ರಭಾವವನ್ನು ಕಳಚಿಕೊಂಡು ಆ ಭಗವಂತನನ್ನ ಶುದ್ಧ ಮನಸ್ಸಿನಿಂದ ಧ್ಯಾನ ಮಾಡ್ತಾ, ಅಂದರೆ ಸಮಾಧಿ ಸ್ಥಿತಿಯನ್ನು ತಲುಪಿದವನಿಗೆ ಆರಾಮವಾಗಿ ಅವನನ್ನ ಸುಖ ಹುಡ್ಕೊಂಡು ಬರ್ತದೆ, ಅವನು ಸುಖವನ್ನು ಪಡಿತಾನೆ ಅಂತ ಮಾತು ಬಂತು. ಹಾಗೆ ಆ ಸುಖವನ್ನು ಪಡಿಬೇಕಾದ್ರೆ ತುಂಬ ಕ್ಲೇಶವಾಗ್ತದೋ, ಕ್ಲೇಶವಿಲ್ಲದೇನೆ ಆ ಸುಖವನ್ನು ಪಡಿತಾನೋ, ತುಂಬ ಪ್ರಯಾಸದಿಂದ ಆ ಸುಖವನ್ನು ಪಡಿತಾನೋ ಎಂಬಂತಹ ಪ್ರಶ್ನೆಗೆ ಕೃಷ್ಣ ಉತ್ತರ ಕೊಡ್ತಾನೆ. ಯಾವ ಕ್ಲೇಶವಿಲ್ಲದೇನೆ ಆತ ಆ ಸಮಾಧಿ ಸ್ಥಿತಿಯಲ್ಲಿ ತಲುಪಿದ ಯೋಗಿ ಆ ಸುಖವನ್ನು ಪಡಿತಾನೆ, ಬ್ರಹ್ಮಾನಂದವನ್ನು ಪಡಿತಾನೆ ಎಂಬ ಮಾತನ್ನ ಮುಂದಿನ ಶ್ಲೋಕದಲ್ಲಿ ಹೇಳ್ತಾನೆ. ಏವಂ ಯುಂಜನ್ ಸದಾತ್ಮಾನಂ ಯೋಗಿ ವಿಗತಕಲ್ಮಷಃ ಸುಖೇನ ಬ್ರಹ್ಮ ಸಂಸ್ಪರ್ಶಂ ಅತ್ಯಂತಂ ಸುಖಂ ಅಶ್ನುತೆ. ಹಿಂದೆ ಹೇಳಿದ ಹಾಗೆ ಅವನು ಅಕಲ್ಮಷನಾಗಿರಬೇಕು. ಯಾರಿಗೆ ರಜೋಗುಣ ಪ್ರಭಾವ ಇಲ್ಲ ಅಂತ, ರಜೋಗುಣಕ್ಕೆ ಆ ಬಂಧನಕ್ಕೆ ಯಾರು ಒಳಗಾಗಿರುವುದಿಲ್ಲ, ಅವನಿಗೆ ರಜೋಗುಣದ ವಿಕಾರಗಳು ಕಾಮಕ್ರೋಧಾದಿಗಳು ಇರುವುದಿಲ್ಲ. ಹಾಗಾಗಿ ಆತನ ಮನಸ್ಸು ಶುದ್ಧವಾಗಿರುತ್ತೆ. ಆ ಶುದ್ಧವಾದ ಮನಸ್ಸಿನಿಂದ ಭಗವಂತನನ್ನ ಸದಾತ್ಮಾನಂ ಯುಂಜನ್, ನಿರಂತರವಾಗಿ ಆ ಭಗವಂತನನ್ನು ಧ್ಯಾನ ಮಾಡ್ತಕ್ಕಂಥವನು ಅವನಿಗೆ ಯಾವುದೇ ಪ್ರಯಾಸ ಇಲ್ಲದೇನೆ ಬ್ರಹ್ಮ ಸಂಸ್ಪರ್ಶಂ ಅತ್ಯಂತಂ ಸುಖಮಶ್ನುತೆ ಅಂತ ಒಂದು ಮಾತಿದೆ. ಆ ಪರಮಾತ್ಮನ ಸಂಸರ್ಗದಿಂದ ಅಭಿವ್ಯಕ್ತವಾದ ಒಂದು ಸುಖ. ಈ ಸಂಸರ್ಗ ಅಂತ ಒಂದು ಮಾತು ಬಂದಿದೆ, ಬ್ರಹ್ಮ ಸಂಸ್ಪರ್ಶಂ ಅಂತ. ಈ ಬ್ರಹ್ಮನ ಸಂಸ್ಪರ್ಶ ಅಂದರೆ ಬ್ರಹ್ಮನ ಸಂಸರ್ಗ ಯಾವ ರೀತಿಯಲ್ಲಿ, ಯಾವಾಗಲೂ ಹೇಳುವಂತಹದ್ದು ಈ ಸಂಸ್ಪರ್ಶ ಅಂತ ಹೇಳ್ತಾರೆ. ಸ್ಪರ್ಶ ಶಬ್ದಕ್ಕೆ ವಿಷಯಗಳು ಅಂತ ಅರ್ಥ ಇದೆ. ಮಾತ್ರ ಸ್ಪರ್ಶಾಸ್ತು ಕೌಂತೇಯ ಶೀತೋಷ್ಣ ಸುಖ ದುಃಖದಾಹ ಆಗಮ ಅಪಾಯನು ಅಂತ ಹೇಳುವಾಗ ವೇದದಲ್ಲಿ, ಅಂದರೆ ಶಾಸ್ತ್ರದಲ್ಲಿ ಸ್ಪರ್ಶ ಎಂಬ ಶಬ್ದವನ್ನು ವಿಷಯದಲ್ಲಿ ಪ್ರಯೋಗ ಮಾಡ್ತಾರೆ. ಆದರೆ ಅದು ವಿಷಯ ರೂಪವಾಗಲಿ, ರಸವಾಗಲಿ, ಗಂಧವಾಗಲಿ, ಶಬ್ದವಾಗಲಿ, ಇದೆಲ್ಲವೂ ಕೂಡ ಅದು ಸ್ಪರ್ಶ. ಶಾಸ್ತ್ರದಲ್ಲಿ ಅದನ್ನು ಹೇಳ್ತಾರೆ. ಆದರೆ ಇದು ಸಂಸ್ಪರ್ಶ. ಭಗವಂತನನ್ನು ಸಂಸ್ಪರ್ಶ ಅಂತ ಕರೀತಾರೆ, ವಿಷಯ ಪದಾರ್ಥಗಳನ್ನೆಲ್ಲ ಸ್ಪರ್ಶ ಅಂತ ಕರೀತಾರೆ. ಕಾರಣ ಏನಂದರೆ, ನಾವು ನಮ್ಮ ಅನುಭವದಲ್ಲಿ ವಿಷಯಗಳು ವಿಷಯವಾದಾಗ, ಗೋಚರಿಸಿದಾಗ ಅದು ನಮಗೆ ಮತ್ತಷ್ಟು ವಿಷಯ ಪದಾರ್ಥದಲ್ಲಿ ಆಸಕ್ತಿಯನ್ನು ಕೆರಳಿಸಿ ಸಂಸಾರ ಎಂಬ ವಿಷವನ್ನು ಕೊಡ್ತದೆ.
ಅದಕ್ಕೆ ವಿಷಯ ಅಂತ ಅದಕ್ಕೆ ಹೆಸರು. ವಿಷಂ ಯಾಪಯತಿ, ಸಂಸಾರ ವಿಷವನ್ನ ಮತ್ತೆ ಕೊಡ್ತದೆ ಅದು. ಹಾಗಾಗಿ ಪರಿಣಾಮದಲ್ಲಿ ಅದು ನಮಗೆ ವಿಷ ಕೊಡ್ತಕ್ಕಂಥದ್ದು. ಆದರೆ ಹೀಗೆ ಬಾಹ್ಯ ವಿಷಯ ಪದಾರ್ಥಗಳು ನಮ್ಮ ಅನುಭವಕ್ಕೆ ಗೋಚರವಾದಾಗ ಅದು ಮತ್ತಷ್ಟು ಅಲ್ಲಿ ಆಸಕ್ತಿಯನ್ನು ಕೆರಳಿಸಿ ಮತ್ತೆ ಅದರ ಬೆನ್ನು ಹಿಡಿದು ಹೋಗುವಂತೆ ಮಾಡಿ ನಮಗೆ ತುಂಬ ಸಂಸಾರದ ಬಂಧನ ವಿಷ ಕೊಡ್ತದೆ. ಆದ್ದರಿಂದಾಗಿ ಅದು ವಿಷಂ ಯಾಪಯತಿ, ವಿಷವನ್ನು ಹೊಂದಿಸ್ತದೆ. ಆದರೆ ಭಗವಂತ ಹಾಗಲ್ಲ. ನಮ್ಮ ಅನುಭವದಲ್ಲಿ ಭಗವಂತ ಗೋಚರಿಸಿದಾಗ ಅಥವಾ ನಮ್ಮ ಧ್ಯಾನಕ್ಕೆ ಭಗವಂತ ಗೋಚರನಾದಾಗ ಆತ ಅವನು ಸ್ಪರ್ಶ ಅಲ್ಲ, ಅವನು ಸಂಸ್ಪರ್ಶ. ಕಾರಣ ಏನಂದ್ರೆ ಅವನು ಸಂಸಾರ ವಿಷವನ್ನು ದೂರ ಮಾಡ್ತಾನೆ, ಹತ್ರ ಮಾಡಲ್ಲ. ವಿಷಯ ಪದಾರ್ಥಗಳ ಅನುಭವಕ್ಕೆ ಗೋಚರ ಆದರೆ ಸಂಸಾರ ವಿಷವನ್ನು ತಂದೊಡ್ಡಿದ್ರೆ ಭಗವಂತ ಸಂಸಾರ ವಿಷವನ್ನು ದೂರ ಮಾಡ್ತಾನೆ. ನಮ್ಮ ಅನುಭವಕ್ಕೆ ಆತ ಗೋಚರ ಆದಾಗ ನಮಗೆ ಅಮೃತತ್ವವನ್ನು ಕೊಡ್ತಾನೆ. ಹಾಗಾಗಿ ಹೊರಗಿನ ವಿಷಯ ಪದಾರ್ಥಗಳ ಸ್ಪರ್ಶ ಭಗವದ್ರೂಪವಾದ ಏನೊಂದು ವಿಷಯ ಇದೆ, ನಮ್ಮ ಅನುಭವಕ್ಕೆ ಗೋಚರ ಆಗ್ತಕ್ಕಂಥ ಆ ಭಗವತ್ ಪದಾರ್ಥ, ಅದು ಸಂಸ್ಪರ್ಶ, ಅದು ಉತ್ತಮವಾದ ವಿಷಯ. ಅದು ಸಂಸಾರ ವಿಷಯವನ್ನು ದೂರ ಮಾಡ್ತಕ್ಕಂಥದ್ದು. ಅದಕ್ಕೋಸ್ಕರವೇ ಬ್ರಹ್ಮ ಸಂಸ್ಪರ್ಶಂ ಅಂದರೆ ಭಗವಂತನೇ ವಿಷಯವಾಗಿ ಉಳ್ಳ, ಭಗವಂತನೇ ವಿಷಯ ಯಾವ ಅನುಭವದಲ್ಲಿದೆ ಅಂತಹ ಅನುಭವ ನಮಗೆ ಸುಖವನ್ನು ವಿಶೇಷವಾಗಿ ಕೊಡ್ತಾ ಇದೆ ಎಂಬ ಅಭಿಪ್ರಾಯದಿಂದ ಹೇಳ್ತಾ ಇದ್ದಾರೆ. ಕೆಲವರು ಬ್ರಹ್ಮ ಸಂಸ್ಪರ್ಶಂ ಎಂಬುದಕ್ಕೆ ಅರ್ಥ ಇಲ್ಲಿ ಪರಮಾತ್ಮನ ಸಂಸರ್ಗದಿಂದ ಅಭಿವ್ಯಕ್ತವಾದ ಸುಖ, ಸ್ವರೂಪ ಸುಖ ಇದೆ ನಮ್ಮಲ್ಲಿ. ಆ ಸ್ವರೂಪ ಸುಖವನ್ನೇ ಅನುಭವಿಸುವುದು. ಆದರೆ ಆ ಸ್ವರೂಪ ಸುಖ ಅನುಭವಿಸಬೇಕಾದ್ರೆ ಏನಾದರೂ ಒಂದು ಬೇಕು. ಯಾವುದು ಅಂದರೆ ಭಗವಂತನೇ ವಿಷಯ. ಆ ಭಗವದ್ ವಿಷಯದ ಅನುಭೂತಿಯಿಂದ ಅವನಿಗೆ ಸ್ವರೂಪ ಸುಖ ಎಂಬುದು ಅಭಿವ್ಯಕ್ತವಾಗ್ತದೆ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಇಷ್ಟೇ ವ್ಯತ್ಯಾಸ ನೋಡಿ. ನಮಗೆ ಅನುಭವದಲ್ಲಿ ಬೇರೆ ಬೇರೆ ವಿಷಯ ಪದಾರ್ಥಗಳು ಅನುಭವಕ್ಕೆ ಬಂದರೆ ನಮ್ಮ ಇದ್ದ ಸುಖವನ್ನು ಮುಚ್ಚಿಡುತ್ತೆ ಅದು. ಹೊರಗಿನ ವಿಷಯ ಪದಾರ್ಥಗಳ ಅನುಭವ ಬರ್ತಾ ಇದ್ರೆ ಆ ವಿಷಯ ಅನುಭವದಿಂದ ನಮ್ಮ ಸ್ವರೂಪ ಸುಖ ಮುಚ್ಚಿ ಹೋಗುತ್ತೆ. ಆದರೆ ಅದೇ ಸ್ವರೂಪ ಸುಖ ವ್ಯಕ್ತವಾಗುವುದು ಯಾವಾಗ ಅಂದರೆ ಭಗವದ್ವಿಷಯಕವಾದ ಅನುಭೂತಿಯನ್ನು ಪಡೆದಾಗ. ಹಾಗಾಗಿ ವಿಷಯದ ಅನುಭೂತಿ ಆ ನಮ್ಮ ಸ್ವರೂಪ ಸುಖವನ್ನು ಮುಚ್ಚಿ ಹಾಕಿದರೆ ಆ ಭಗವದ್ರೂಪವಾದಂತಹ ಆ ಭಗವದ್ರೂಪದ ಅನುಭೂತಿ, ಭಗವದ್ವಿಷಯಕಾದ ಅನುಭೂತಿ ನಮ್ಮ ಸ್ವರೂಪ ಸುಖವನ್ನು ಅಭಿವ್ಯಕ್ತೀಕರಿಸ್ತದೆ. ಹಾಗಾಗಿ ಭಗವದ್ ಅನುಭೂತಿಗೂ ವಿಷಯದ ಅನುಭೂತಿಗೂ ಈ ಥರದ ವ್ಯತ್ಯಾಸ ಇದೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ಕೆಲವರು ಹೇಳ್ತಾರೆ ಬ್ರಹ್ಮ ಸಂಸ್ಪರ್ಶಂ ಸುಖಂ ಅಂದರೆ ಆ ಸಮಾಧಿಯಲ್ಲಿ ಭಗವಂತನನ್ನು ಕಂಡಾಗ ಭಗವಂತನ ಪ್ರಸಾದವಾಗ್ತಾ ಇದೆ. ಭಗವಂತನ ಸಂಸರ್ಗ ಅಂದರೆ ಭಗವಂತನ ಪ್ರಸಾದ, ಅನುಗ್ರಹ, ಅದರಿಂದಾಗಿ ವ್ಯಕ್ತವಾಗ್ತದೆ ಸ್ವರೂಪ ಸುಖ ಅಂತ ಹೀಗೂ ಕೆಲವರು ಅರ್ಥ ಮಾಡಿದ್ದುಂಟು. ಇರಲಿ. ಸರ್ವಭೂತಸ್ಥಂ ಆತ್ಮಾನಂ ಸರ್ವಭೂತಾನಿ ಚಾತ್ಮನಿ ಈಕ್ಷತೆ ಯೋಗಯುಕ್ತಾತ್ಮ ಸರ್ವತ್ರ ಸಮದರ್ಶನ. ನೋಡಿ, ಇಷ್ಟು ಪರಮಾತ್ಮ ಏವಂ ಯುಂಜನ್ನಂತ ಉಪಸಂಹಾರ ಮಾಡಿದ. ಧ್ಯಾನವನ್ನು ಹೇಗೆ ಮಾಡಬೇಕು ಅಂತ ಧ್ಯಾನ ಪ್ರಕರಣವನ್ನು ಮುಕ್ತಾಯಗೊಳಿಸ್ತಾ ಇದ್ದಾನೆ, ಫಲವನ್ನು ಹೇಳಿ. ಅಂತೂ ಭಗವತ್ ಸ್ವರೂಪದ ದರ್ಶನದಿಂದ ನಮಗೆ ಸಮಾಧಿಯಲ್ಲಿ ಸ್ವರೂಪ ಸುಖದ ಅಭಿವ್ಯಕ್ತಿ, ಇದು ಧ್ಯಾನದ ಫಲ ಎಂಬ ಆ ಧ್ಯಾನ ಪ್ರಕರಣವನ್ನು ಉಪಸಂಹಾರ ಫಲವನ್ನು ಹೇಳುವ ಮೂಲಕ ಉಪಸಂಹಾರ ಮಾಡಿ, ಈಗ ಎಲ್ಲವೂ ಆಯಿತು. ಧ್ಯಾನದ ಅಂಗ ಯಾವುದು, ಧ್ಯಾನದ ಫಲ ಏನು ಎಲ್ಲ ಹೇಳಿ ಆಯಿತು. ಆದರೆ ಯಾವುದನ್ನು ಧ್ಯಾನ ಮಾಡಬೇಕು, ಆ ಧ್ಯಾನದ ವಸ್ತು ಯಾವುದು, ಧ್ಯೇಯವಾದ ಪದಾರ್ಥ ಯಾವುದು, ಅದರ ಬಗ್ಗೆ ಮಾಹಿತಿಯನ್ನು ಕೃಷ್ಣ ಈ ಶ್ಲೋಕದಲ್ಲಿ ಕೊಡ್ತಾ ಇದ್ದಾನೆ. ಸರ್ವಭೂತಸ್ಥಂ ಆತ್ಮಾನಂ ಸರ್ವಭೂತಾನಿ ಚಾತ್ಮನಿ ಈಕ್ಷತೆ ಯೋಗಯುಕ್ತಾತ್ಮ ಸರ್ವತ್ರ ಸಮದರ್ಶನ ಅಂತ. ವಸ್ತುತಸ್ತು ಇಲ್ಲಿ ಧ್ಯೇಯವಾದ ಭಗವದ್ರೂಪವನ್ನು ಭಗವಂತ ಇಲ್ಲಿ ಹೇಳ್ತಾ ಇದ್ದಾರೆ. ಹಿಂದೆ ಪಂಚಮ ಅಧ್ಯಾಯದಲ್ಲಿ ಹೇಳಿದ್ದಾನೆ. ಭೋಕ್ತಾರಂ ಯಜ್ಞತಪಸಾಂ ಸರ್ವಲೋಕ ಮಹೇಶ್ವರಂ ಸುಹೃದಂ ಸರ್ವಭೂತಾನಾಂ
ಜ್ಞಾತ್ವಾ ಮಾಂ ಶಾಂತಿ ಮೃಚ್ಛತಿ ಎಂಬಲ್ಲಿ ಭೋಕ್ತಾರಂ ಯಜ್ಞ ತಪಸಾಂ ಸರ್ವಲೋಕ ಮಹೇಶ್ವರಂ ಎಂಬಲ್ಲಿ ಆ ಧ್ಯೇಯ ಸ್ವರೂಪವನ್ನು ಪಂಚಮಾಧ್ಯಾಯದಲ್ಲಿ ಹೇಳಿದ್ದಾರೆ. ಯುಕ್ತ ಆಸೀತ ಮತ್ಪರಃ ಎಂಬಲ್ಲಿ ನನ್ನನ್ನೇ ಸರ್ವೋತ್ತಮ ಅಂತ ತಿಳ್ಕೊಂಡು ಧ್ಯಾನ ಮಾಡುವಂಥ ಧ್ಯೇಯ ಸ್ವರೂಪದ ಬಗ್ಗೆ ಉಲ್ಲೇಖ ಈ ಅಧ್ಯಾಯದಲ್ಲಿಯೂ ಬಂದಿದೆ. ಮತ್ತೆ ಈಗ ಸರ್ವಭೂತಸ್ಥಮಾತ್ಮಾನಂ ಸರ್ವಭೂತಾನಿ ಚಾತ್ಮನಿ ಎಂಬಲ್ಲಿಯೂ ಕೂಡ ಮತ್ತೆ ಧ್ಯೇಯದ ಸ್ವರೂಪವನ್ನು ಉಲ್ಲೇಖ ಮಾಡ್ತಾ ಇದ್ದಾನೆ. ಇದೇನಿದು ಅಂದರೆ ಹಿಂದೆ ಹೇಳಿದ್ದು ಅದು ಸಾಮಾನ್ಯ ಜನರಿಗೆ ಧ್ಯೇಯ ಸ್ವರೂಪದ ಬಗ್ಗೆ ಉಲ್ಲೇಖ ಮಾಡಿತ್ತು. ಈಗ ಇಲ್ಲಿ ಪ್ರಸ್ತುತವಾಗಿ ಏನು ಸರ್ವಭೂತದಲ್ಲಿ ಭಗವಂತನನ್ನು ಕಾಣಬೇಕು, ಭಗವಂತನಲ್ಲಿ ಎಲ್ಲ ಭೂತಗಳನ್ನು ಕಾಣಬೇಕು ಎಂಬುದಾಗಿ ಏನೊಂದು ಧ್ಯೇಯ ವಿಚಾರವನ್ನು ಹೇಳ್ತಾ ಇದ್ದಾನೆ. ಇದು ಎಲ್ಲರಿಗೂ ಸಾಧ್ಯ ಇಲ್ಲ. ಅದು ಸರ್ವತ್ರ ಭಗವಂತನನ್ನು ಕಂಡು ಧ್ಯಾನ ಮಾಡು ಅಧಿಕಾರ ಉತ್ತಮಾಧಿಕಾರಿಗೆ, ಜನಸಾಮಾನ್ಯರಿಗೆ ಅದು ಸಾಧ್ಯ ಇಲ್ಲ. ಹಾಗಾಗಿ ಸರ್ವತ್ರ ವಿದಿತಾತ್ಮನಾಮಂತ ಎಲ್ಲ ಕಡೆಯಲ್ಲೂ ಭಗವಂತನ ಕಂಡು ಭಗವಂತನ ಧ್ಯಾನ ಮಾಡೋದು ಅದು ಉತ್ತಮಾಧಿಕಾರಿಗೆ, ದೇವತೆಗಳಿಗೆ ಮಾತ್ರ, ಸಾಮಾನ್ಯ ಜನರಿಗೆ ಆಗೋದಿಲ್ಲ. ಹಾಗಾಗಿ ಉತ್ತಮಾಧಿಕಾರಿಗಳ ಸಂಬಂಧಪಟ್ಟ ಧ್ಯೇಯ ಸ್ವರೂಪವನ್ನು ಇಲ್ಲಿ ಉಲ್ಲೇಖ ಮಾಡ್ತಾ ಇದ್ದಾನೆ ಪರಮಾತ್ಮ ಅಂತ ರಾಘವೇಂದ್ರ ಸ್ವಾಮಿಗಳವರು ಅದಕ್ಕೆ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ನೋಡಿದು ಬಹಳ ಕಷ್ಟ. ಸರ್ವಭೂತಸ್ಥಂ ಆತ್ಮಾನಂ, ಬ್ರಹ್ಮಾದಿ ಜೀವರಿಂದ ಆರಂಭಿಸಿ ತೃಣಜೀವ ಪರ್ಯಂತ ಎಲ್ಲ ಜೀವರಲ್ಲಿಯೂ ಕೂಡ ಭಗವಂತ ಅಂತರ್ಯಾಮಿಯಾಗಿ ನಿಯಾಮಕನಾಗಿದ್ದಾನೆ. ಅದನ್ನು ಕಾಣಬೇಕು. ಎಲ್ಲ ಜೀವರ ಪರಿಚಯ ಆಗಬೇಕು. ಎಲ್ಲ ಜೀವರಲ್ಲಿಯೂ ಭಗವಂತ ಇದ್ದಾನೆ ಎಂಬುದನ್ನು ಕಾಣಬೇಕು. ಅಷ್ಟೇ ಅಲ್ಲ, ಆತ್ಮನೇ ಸರ್ವಭೂತಾನೆ, ಪರಮಾತ್ಮನ ಆಶ್ರಯಿಸಿಕೊಂಡು ಎಲ್ಲ ಜೀವರು ಭಗವಂತನ ಅಧೀನದಲ್ಲಿದ್ದಾರೆ. ಎಲ್ಲ ಜೀವರು ಪರಮಾತ್ಮನ ಎಲ್ಲ ಜೀವರು ಇದ್ದಾರೆ ಅಂದ್ರೆ ಪರಮಾತ್ಮನ ಆಶ್ರಯಿಸಿಕೊಂಡು ಪರಮಾತ್ಮನ ಅಧೀನದಲ್ಲಿದ್ದಾರೆ. ಎಲ್ಲ ಜೀವರಲ್ಲಿ ಪರಮಾತ್ಮ ಇದ್ದಾನೆ. ಇದನ್ನು ಕಾಣಬೇಕು. ಇದು ಜನಸಾಮಾನ್ಯರ ಅಧಿಕಾರಿಗಳು ಸಾಧ್ಯ ಇಲ್ಲ. ಉತ್ತಮಾಧಿಕಾರಿಗಳು ಮಾತ್ರ ಇದನ್ನು ಕಾಣ್ತಾರೆ. ಅವರಿಗೆ ಸಂಬಂಧಪಟ್ಟದ್ದು ಹೇಳಿದ್ದು ಇದನ್ನು ಈ ರೀತಿಯಾಗಿ ಕಾಣ್ತಾನೆ ಅವನು. ಯೋಗ ಯುಕ್ತಾತ್ಮ. ಯಾಕೆಂದ್ರೆ ಧ್ಯಾನ ಯೋಗದಿಂದ ಇದು ಮಾತ್ರ ಸಾಧ್ಯ, ಸುಮ್ಮನೆ ಆಗೋದಿಲ್ಲ. ಅವರಿಗೂ ಸಾಧನ ಮಾಡಬೇಕು. ಧ್ಯಾನ ಸಮಾಧಿ ಯೋಗದ ಮನಸ್ಸು ಉಳ್ಳದ್ದಾದರೆ ಸಮಾಧಿ ಸ್ಥಿತಿಯನ್ನು ತಲುಪಿದ ಮನಸ್ಸಿನಿಂದ ಪ್ರತ್ಯಕ್ಷವಾಗಿ ಆ ಭಗವತ್ ಸ್ವರೂಪವನ್ನು ಧ್ಯಾನ ಮಾಡ್ತಾ ಕಾಣ್ತಾನೆ ಉತ್ತಮಾಧಿಕಾರಿ ಅಂತ ಪರಮಾತ್ಮ ಹೇಳಿದೆ. ಇದನ್ನು ಉಪನಿಷತ್ತಿನಲ್ಲಿಯೂ ಕೂಡ ಬಹಳ ಚೆನ್ನಾಗಿ ಈಶಾವಾಸ್ಯ ಉಪನಿಷತ್ತು ಹೇಳ್ತಾನೆ. ಸರ್ವಭೂತಾನಿ ಚಾತ್ಮನಿ ಅಂತ, ಎಲ್ಲ ಕಡೆಯಲ್ಲೂ ದೇವರಿದ್ದಾನೆ, ದೇವರಲ್ಲಿ ಎಲ್ಲ ಪದಾರ್ಥ ಇದೆ ಅಂತ. ಇದು ಉಪನಿಷತ್ತು, ಈಶಾವಾಸ್ಯ ಉಪನಿಷತ್ತು ಇದರ ಬಗ್ಗೆ ಉಲ್ಲೇಖ ಮಾಡ್ತದೆ. ಹಾಗೆ ಇಲ್ಲಿಯೂ ಕೂಡ ಉಪನಿಷತ್ತಲ್ಲಿ ಬಂದ ಈ ಧ್ಯಾನದ ಉತ್ತಮಾಧಿಕಾರಿಯ ಧ್ಯಾನದ ಸ್ವರೂಪವನ್ನು ಇಲ್ಲಿ ಭಗವಂತ ಈಶಾವಾಸ್ಯ ಉಪನಿಷತ್ತಲ್ಲಿ ಬಂದದ್ದನ್ನು ಇಲ್ಲಿ ಮತ್ತೆ ಉಲ್ಲೇಖ ಮಾಡ್ತಾ ಇದ್ದಾನೆ. ಸರಿ, ಇದು ಎಲ್ಲರಿಗೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಇಂತಹ ಧ್ಯಾನ. ಕೆಲವರು ಮಾತ್ರ ಉತ್ತಮಾಧಿಕಾರಿಗಳು ಮಾತ್ರ ಮಾಡಲಿಕ್ಕೆ ಸಾಧ್ಯ. ಅಂಥವರು ಕಂಡಲ್ಲಿ ವಿಶ್ವರೂಪ ಕಾಂಬವರು ಅಂತ ಅದು ಎಲ್ಲರೂ ಕಾಣಲಿಕ್ಕೆ ಸಾಧ್ಯ ಇಲ್ಲ. ವಿಶೇಷ ಉತ್ತಮಾಧಿಕಾರಿಗಳು ಬ್ರಹ್ಮ ದೇವತೆಗಳು ಅದನ್ನು ಕಾಣ್ತಾರೆ. ಅಂತಹ ಒಂದು ಧ್ಯಾನವನ್ನು ಎಲ್ಲ ಕಡೆಯಲ್ಲಿ ದೇವರಿದ್ದಾನೆ, ದೇವರಲ್ಲಿ ಎಲ್ಲವೂ ಆಶ್ರಯಿಸಿಕೊಂಡಿದೆ. ಈ ಧ್ಯಾನ, ಈ ಸಮಾಧಿ ಯೋಗದಿಂದ ಇದನ್ನು ಪ್ರತ್ಯಕ್ಷೀಕರಿಸಿಕೊಂಡ ಅಧಿಕಾರಿಗಳಿಗೆ ಸಿಗ್ತಕ್ಕಂಥ ಫಲ ಏನು ಅದನ್ನು ಕೃಷ್ಣ ಹೇಳ್ತಾನೆ. ಯೋಮಾಂ ಪಶ್ಯತಿ ಸರ್ವತ್ರ ಸರ್ವಂಚ ಮೈ ಪಶ್ಯತಿ ತಸ್ಯಾಹಂ ನ ಪ್ರಣಶ್ಯಾಮಿ ಸಚ ಮೇ ನ ಪ್ರಣಶ್ಯತಿ. ನೋಡಿ, ನನ್ನನ್ನು ಎಲ್ಲ ಕಡೆಯಲ್ಲಿಯೂ ಕಾಣಬೇಕು. ಎಲ್ಲ ಕಡೆಯಲ್ಲಿ ಅಂದರೆ ಶುನಿಚೈವ ಶಪಾಕೇಚ ಪಂಡಿತ ಸಮದರ್ಶಿನ ಅಂತ ಹೇಳಿದ ಹಾಗೆ ಎಲ್ಲ ಕಡೆಯಲ್ಲೂ ನನ್ನ ಕಾಣಬೇಕು. ಅಂದರೆ ನರಿ, ನಾಯಿ, ವಿದ್ವಾಂಸ, ಆನೆ, ಇರುವೆ, ಉತ್ತಮರು, ಅಧಮರು, ಮಧ್ಯಮರು ಪ್ರತಿಯೊಂದರಲ್ಲಿಯೂ ಕೂಡ ನನ್ನನ್ನು ಕಾಣಬೇಕು. ಪರಮಾತ್ಮ ಹೇಳ್ತಾನೆ ಸರ್ವಂಚ ಮೈ ಪಶ್ಯತಿ. ಪ್ರತಿಯೊಂದು ಜೀವ ಜಡವನ್ನು ಕೂಡ ಭಗವಂತನ ಅಧೀನದಲ್ಲಿದೆ ಅಂತ ಭಗವಂತನಲ್ಲಿ ಕಾಣಬೇಕು. ಸರ್ವಂಚ ಮೈ ಪಶ್ಯತಿ. ಯೋಮಾಂ ಪಶ್ಯತಿ ಸರ್ವತ್ರ ಸರ್ವಂಚ ಮೈ ಪಶ್ಯತಿ. ಬಹಳ ಚೆನ್ನಾಗಿ ಉಪನಿಷತ್ತು ಹೇಳ್ತದೆ. ಈಗ ವೇದದಲ್ಲಿ ಈ ದೇವತೆಗಳನ್ನು ಯಾಕೆ ಉಲ್ಲೇಖ ಮಾಡಬೇಕು? ಕರ್ಮಗಳನ್ನು ಉಲ್ಲೇಖ ಮಾಡ್ತಾರೆ, ಕರ್ಮವನ್ನು ವಿಧಾನ ಮಾಡ್ತಾರೆ, ದೇವತೆಗಳ ಪರಿಚಯವನ್ನೆಲ್ಲ ಮಾಡ್ತಾರೆ. ಇದು ಅಗತ್ಯ ಇದೆಯೇ? ನಮಗೆ
ಉದ್ಧಾರಕ್ಕೆ ಹರಿ ಸರ್ವೋತ್ತಮ ಎಂಬ ಜ್ಞಾನ. ಹರಿಯನ್ನು ಮಾತ್ರ ಹೇಳ್ತಾ ಹೋಗಬೇಕು. ಇದು ಗಣಪತಿ ಉಲ್ಲೇಖ, ರುದ್ರನ ಉಲ್ಲೇಖ, ರುದ್ರ ಸೂಕ್ತ, ಗಣಪತಿ ಸೂಕ್ತ, ಬೇರೆ ಬೇರೆ ಸೂಕ್ತಗಳಿವೆ. ಅಲ್ಲಿ ಮುಖ್ಯವಾಗಿ ಭಗವಂತನೇ ಪ್ರತಿಪಾದ್ಯ. ಆದರೆ ದೇವತೆಗಳು ಅದರಲ್ಲಿ ಪ್ರತಿಪಾದ್ಯರು. ನಮಗೆ ಅಗತ್ಯ ಇದೆಯೇ? ನಾವು ಹರಿಸರ್ವೋತ್ತಮ ಅಂತ ತಿಳಿದುಕೊಂಡು ಉದ್ಧಾರ ಆಗುವರು. ಹರಿಸರ್ವೋತ್ತಮತ್ವ ಜ್ಞಾನವೇ ತಾರಕ. ಹೀಗಿರಬೇಕಾದ್ರೆ ಹರಿಸರ್ವೋತ್ತಮತ್ವಕ್ಕೆ ಪೂರಕವಾದ ಎಲ್ಲ ವಿಚಾರವನ್ನು ಪರಮಾತ್ಮನಿಗೆ ಸಂಬಂಧಪಟ್ಟದ್ದನ್ನೇ ಹೇಳಬೇಕಿದೆ. ಅದು ಬಿಟ್ಟು ಅನ್ಯ ದೇವತೆಗಳನ್ನು ಸ್ತೋತ್ರ ಮಾಡೋದು, ಅವರ ಬಗ್ಗೆ ಮಹಿಮೆ ಹೇಳೋದು ಇದು ಅಗತ್ಯವಿದೆಯೇ ನಮ್ಮ ಒಂದು ಪ್ರಶ್ನೆ ಬಂದರೆ ಅದು ಉತ್ತರ ಕೊಡ್ತಾರೆ. ಈ ಕರ್ಮ ಯಾಕೆ ಬೇಕು? ಈ ದೇವತೆಯನ್ನು ಯಾಕೆ ಹೇಳಬೇಕು ಅಂದರೆ ಹೇಳಬೇಕು. ಅನ್ಯಾರ್ಥಂತೂ ಜೈಮಿನಿಹಿ ಅಂದರೆ ನಮಗೆ ಭಗವಂತನ ತಿಳಿಬೇಕಾದ್ರೆ ಹರಿಸರ್ವೋತ್ತಮ ಜ್ಞಾನವೇ ಪೂರಕ. ಆದರೆ ಹರಿಸರ್ವೋತ್ತಮ ಜ್ಞಾನವನ್ನು ನಾವು ಪಡೆಯಬೇಕಾದ್ರೆ ಅಂತಃಕರಣ ಶುದ್ಧಿ ಆಗಬೇಕು. ಕರ್ಮಣ ಜ್ಞಾನ ಮಾತನಾತು. ಅಂತಃಕರಣ ಶುದ್ಧಿ ಆಗಬೇಕಾದ್ರೆ ದೇವರನ್ನು ಆರಾಧನೆ ಮಾಡಬೇಕು. ಹಾಗಾಗಿ ಎಲ್ಲ ಯಜ್ಞ ಯಾಗಗಳನ್ನೆಲ್ಲ ಭಗವಂತನ ಪೂಜಾ ರೂಪದಲ್ಲಿ ಮಾಡಲಿಕ್ಕೆ ಹೇಳ್ತದೆ. ಹಾಗಾಗಿ ಈ ಕರ್ಮಗಳನ್ನು ಹೇಳಿದರೆ ಅದು ದೇವರ ಆರಾಧನೆ ಅಂತ ನಮಗೆ ಅದು ಪರಿಚಯ ಮಾಡಿಕೊಟ್ಟು, ಇದು ಈ ಕರ್ಮದಿಂದ ದೇವರನ್ನು ಆರಾಧಿಸು, ಇದರಿಂದಾಗಿ ನಿನ್ನ ಅಂತಃಕರಣ ಅನುಗ್ರಹದಿಂದ ಶುದ್ಧಿ ಆಗತ್ತೆ, ಆಗ ನಿನಗೆ ಜ್ಞಾನ ಬರುತ್ತೆ. ಹಾಗಾಗಿ ದೇವರ ಜ್ಞಾನಕ್ಕೆ ಪೂರಕವಾಗುವ ರೀತಿಯಲ್ಲಿ ಭಗವತ್ ಪೂಜಾ ರೂಪದಲ್ಲಿ ಎಲ್ಲ ಕರ್ಮಗಳನ್ನು ಹೇಳ್ತದೆ. ಹಾಗಾದರೆ ದೇವರು ಆರಾಧ್ಯ. ಕರ್ಮ ಆ ಭಗವಂತರ ಪೂಜೆಗೆ ಒಂದು ಉಪಕರಣ, ಸಾಧನ. ದೇವತೆಗಳನ್ನು ಯಾಕೆ ಹೇಳಬೇಕು ಅಂತ ಹೇಳಿದರೆ, ನಮಗೆ ಆತ್ಮಾನಂ ಲೋಕಂ ಉಪಾಸೀತ. ಭಗವಂತನ ಹೇಗೆ ಉಪಾಸನೆ ಮಾಡಬೇಕಂದ್ರೆ ಅವನು ಲೋಕ. ಲೋಕ ಅಂದ್ರೆ ಅರ್ಥ ಏನು? ಆಶ್ರಯ. ಆಶ್ರಯ ಅಂದ್ರೆ ಏನು? ಸರ್ವಾಶ್ರಯ. ಎಲ್ಲರಿಗೂ ಭಗವಂತ ಆಶ್ರಯ. ಅದನ್ನು ನಾವು ಧ್ಯಾನ ಮಾಡಬೇಕು, ಆಗ ನಾವು ಉದ್ಧಾರ ಆಗ್ತೇವೆ. ಆದರೆ ಎಲ್ಲರಿಗೂ ಭಗವಂತ ಆಶ್ರಯ ಅಂತ ಧ್ಯಾನ ಮಾಡಬೇಕು, ತಿಳ್ಕೊಳ್ಬೇಕು ಅಂತ ಆದರೆ ಯಾರಿಗೆಲ್ಲ ಆಶ್ರಯ? ನೋಡಿ, ಇಂಥ ದೇವತೆಗಳಿಗೆಲ್ಲ ಅವನ ಆಶ್ರಯ. ಆದರೆ ಆ ದೇವತೆಗಳ ಪರಿಚಯ ಆಗಿಲ್ಲ ಅಂದರೆ ಆ ಎಲ್ಲ ದೇವತೆಗಳವನ ಆಶ್ರಯ ಅಂತ ತಿಳ್ಕೊಂಡು ನಾವು ಅವನ ಬಗ್ಗೆ ಮಹತ್ವ ಬುದ್ಧಿ ಬರಬೇಕಾದ್ರೆ ಇಷ್ಟೆಲ್ಲ ಮಹಿಮಾ ಸಂಪನ್ನರಾದ ದೇವತೆಗಳಿಗೂ ಭಗವಂತ ಆಶ್ರಯ ಅಂದರೆ ಅವನು ದೊಡ್ಡವ. ಆ ಹರಿಸರ್ವೋತ್ತಮತ್ವ ಜ್ಞಾನ ಮನವರಿಕೆ ಆಗ್ತದೆ. ಆಶ್ರಿತವಾದದ್ದು ಯಾವುದೊಂದು ಗೊತ್ತಿಲ್ಲ ಅಂದರೆ ಆಶ್ರಯನಾದ ಭಗವಂತನ ತಿಳ್ಕೊಳ್ಳೋದು. ಅದಕ್ಕೆ ಆಶ್ರಿತರು ಅದು ಹೇಳ್ತಾರೆ, ತಸ್ಮಿನ್ ಲೋಕಾಶ್ರಿತಾ ಸರ್ವೇ ತದು ನಾತ್ಯೇತಿ ಕಶ್ಚನ. ತಸ್ಮಿನ್ ಲೋಕಾಶ್ರಿತಾ ತಂದೇವ ಅರ್ಪಿತಾ ಸರ್ವೇ ತದು ನಾತ್ಯೇತಿ ಕಶ್ಚನ. ಯಮದೇವರು ನಚಿಕೇತನಿಗೆ ಉಪದೇಶ ಮಾಡ್ತಕ್ಕಂಥ ತಂದೇವ ಅರ್ಪಿತಾ ಸರ್ವೇ, ತಮ್ಮ ಆಶ್ರಿತಾ ಎಲ್ಲ ದೇವತೆಗಳು ಭಗವಂತನ ಆಶ್ರಯಿಸಿಕೊಂಡಿದ್ದಾರೆ. ತದು ನಾತ್ಯೇತಿ ಕಶ್ಚನ, ಎಲ್ಲರಿಗೂ ಆಶ್ರಯ ಕೊಟ್ಟಂತಹ ಭಗವಂತ ಅವರನ್ನು ಮೀರಿಸಲಿಕ್ಕೆ ಯಾವ ದೇವತೆಗಳಿಂದಲೂ ಸಾಧ್ಯ ಇಲ್ಲ. ಹಾಗಾಗಿ ಆ ಸರ್ವಾಶ್ರಯತ್ವದಿಂದ ಹರಿಸರ್ವೋತ್ತಮತ್ವವನ್ನು ನಚಿಕೇತನ ಕುರಿತು ಕಾಟಕ ಉಪನಿಷತ್ತು ಸಾರಿದ್ದಾನೆ. ಹಾಗಾಗಿ ಇಲ್ಲಿ ಅದೇ ಬಂದದ್ದು. ಮೈ ಸರ್ವಂ ಪಶ್ಯತೆ ಅಂದರೆ ದೇವರು ಸರ್ವಾಶ್ರಯ ಪೂರ್ಣ ಗುಣ. ಸರ್ವಾಶ್ರಯ ಪೂರ್ಣ ಗುಣ ಎಲ್ಲಿ ಹೇಳಿದ್ದಾರೆ? ಅಣುಭಾಷ್ಯದಲ್ಲಿ ಹೇಳಿದ್ದಾರೆ. ದಿಬ್ಬಾಯತರ ಸರ್ವರಿಗೂ ಭಗವಂತ ಆಶ್ರಯ. ಸರ್ವರು ಯಾರಲ್ಲ ಅದು ತಿಳ್ಕೊಳ್ಳಿಕ್ಕೆ ದೇವತೆಗಳನ್ನು, ಮನುಷ್ಯರನ್ನು, ನರರನ್ನು ಎಲ್ಲರೂ ವೇದ ವರ್ಣನೆ ಮಾಡ್ತಾ ಇದೆ. ಅದೇ ಉಪನಿಷತ್ತಿನ ನೋಡಿ ಅರ್ಜುನಿಗೆ ಆಯ್ತಲ್ವಾ ಪ್ರತ್ಯಕ್ಷ. ತತ್ರೈಕಸ್ನಂ ಜಗತ್ಕೃಷ್ಣಂ ಪ್ರವಿಭಕ್ತಂ ಅನೇಕದಾ ಅಪಶ್ಯದ್ದೇವ ದೇವಸ್ಯ ಶರೀರೇ ಪಾಂಡವಸ್ತವ ತದಾ. ಆ ವಿಶ್ವರೂಪವನ್ನ ಕಾಣುವ ಯೋಗ್ಯತೆ ಅವನಿಗಿದೆ. ಆಗ ಆ ಭಗವಂತ ಸರ್ವಾಶ್ರಯ, ಎಲ್ಲ ಜಗತ್ತಿದೆ. ಬ್ರಹ್ಮಾಣಮೀಶಂ ಕಮಲಾಸ್ತರತ್ನಂ ಋಷಿಂಚ ದೇವಾನ್ ಅಂತ ಹೇಳುವಾಗ ಉರಗಾಂಶ ದಿವ್ಯಾನ್ ಅಂತ ಋಷಿಗಳು, ದೇವತೆಗಳು, ಬ್ರಹ್ಮ, ರುದ್ರ ಎಲ್ಲರೂ ಭಗವಂತನ ಆಶ್ರಯಿಸಿಕೊಂಡಿದ್ದನ್ನು ಪ್ರತ್ಯಕ್ಷವಾಗಿ ವಿಶ್ವರೂಪದಲ್ಲಿ ಕಂಡಿದ್ದಾರೆ. ಹಾಗಾಗಿ ಈ ಸರ್ವಾಶ್ರಯತ್ವ ಎನ್ನುವುದು ದೊಡ್ಡ ಹಿರಿಮೆ. ಅದನ್ನು ಪ್ರತ್ಯಕ್ಷವಾಗಿ ಕಂಡಿದ್ದಾನೆ ಅರ್ಜುನ ದಿವ್ಯ ದೃಷ್ಟಿಯಿಂದ. ಅದು ಭಗವದ್ಗೀತೆ ಮುಂದೆ ಉಲ್ಲೇಖ ಮಾಡುತ್ತೆ. ಇದು ಉತ್ತಮಾಧಿಕಾರಿಗಳಿಗೆ ಸಾಧ್ಯ. ಅದಕ್ಕೆ ಸರ್ವಂಚ ಮೈ ಪಶ್ಯತಿ, ಎಲ್ಲವೂ ನನ್ನ ಆಶ್ರಯದಲ್ಲಿದೆ ಎಂಬುದನ್ನು ತಿಳ್ಕೊಳ್ಬೇಕು. ಇಷ್ಟು ಚೆನ್ನಾಗಿ ತಿಳ್ಕೊಂಡು
ಸಾಕ್ಷಾತ್ಕರಿಸಿಕೊಂಡವನಿಗೆ ಎಲ್ಲ ಕಡೆಯಲ್ಲೂ ದೇವರಿದ್ದಾನೆ, ಎಲ್ಲವುದರಲ್ಲಿಯೂ ದೇವರಿದ್ದಾನೆ, ಎಲ್ಲವುದೂ ಅವನಲ್ಲಿದೆ ಅಂತ ಇಷ್ಟು ವಿಶೇಷವಾಗಿ ಧ್ಯಾನ ಮಾಡಿ ಅದರ ಸಾಕ್ಷಾತ್ಕರಿಸಿಕೊಂಡವನಿಗೆ ವಿಶೇಷ ಫಲ ಕೃಷ್ಣ ಹೇಳ್ತಾನೆ. ತಸ್ಯಾಹಂ ನ ಪ್ರಣಶ್ಯಾಮಿ ಸಚಮೇನ ಪ್ರಣಶ್ಯತಿ. ಅವನಿಗೆ ನಾನು ನಾಶವಾಗುವುದಿಲ್ಲ. ಇದೇನು ಅರ್ಥ ಆಗೋಲ್ಲ. ಅವನಿಗೆ ನಾನು ನಾಶವಾಗುವುದಿಲ್ಲ, ಅವನ ದೃಷ್ಟಿಯಲ್ಲಿ ನಾನು ನಾಶವನ್ನು ಹೊಂದುವುದಿಲ್ಲ ಅಂತ ಏನರ್ಥ ಇದಕ್ಕೆ? ದೇವರಿಗೆ ಯಾವಾಗಲೂ ನಾಶ ಇಲ್ಲವೇ ಇಲ್ಲ. ನನ್ನ ದೃಷ್ಟಿಯಲ್ಲಿ ಅವನು ನಾಶವಾಗುವುದಿಲ್ಲ, ನನಗೆ ಅವನು ನಾಶ ಆಗುವುದಿಲ್ಲ, ನಾನು ಅವನಿಗೆ ನಾಶವಾಗುವುದಿಲ್ಲ. ಏನರ್ಥ? ಅರ್ಥ ಆಗೋಲ್ಲ. ಅಂದರೆ ಅದರ ಅರ್ಥ ಏನು ಅಂದರೆ ರಾಯರು ವಿವರಿಸ್ತಾ ಇದ್ದಾರೆ. ನಾನು ಅವನಿಗೆ ನಾಶವಾಗುವುದಿಲ್ಲ ಅಂದ್ರೆ ಅರ್ಥ ಏನು? ನಾನು ಯಾವಾಗಲೂ ಅವನಿಗಿರ್ತೇನೆ. ನಾನು ನಶಿಸುವುದಿಲ್ಲ ಅಂದರೆ ನಾನು ಅವನಿಗೆ ನಶಿಸಿದಂತೆ ಆಗುವುದಿಲ್ಲ. ಅಂದ್ರೆ ಅರ್ಥ ಏನು? ಅವನ ಯೋಗಕ್ಷೇಮವನ್ನು ನಾನು ಯಾವಾಗಲೂ ನೋಡ್ತೇನೆ. ಅನನ್ಯಾಶ್ಚಿಂತಯಂತೋ ಮಾಂ ಯೇ ಜನಾಃ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ಅಹಾಮ್ಯಹಂ. ಅದು ಒಬ್ಬ ವ್ಯಕ್ತಿ ನಾಶವಾಗುತ್ತದೆ ಅರ್ಥ ಏನು? ಅವನು ನಮ್ಮ ಯೋಗಕ್ಷೇಮವನ್ನು ನೋಡಲಿಲ್ಲ ಅಂದರೆ ಅವನಿದ್ದೂ ಇಲ್ಲದಂತೆ, ಅವನ ನಾಶ ಆದಾಗೆ ನಮಗೆ. ಒಬ್ಬ ಅಶಕ್ತನಾದವನಿದ್ದಾನೆ, ಪುತ್ರ ಅಶಕ್ತ, ಬೆಡ್ ರೆಸ್ಟಿನಲ್ಲಿ ಇರ್ತಾನೆ. ನಿಮ್ಮನ್ನು ನೋಡೋರು ಯಾರೂ ಇಲ್ಲ, ಯಾರೂ ಇಲ್ಲರಿ, ಯಾರೂ ಇಲ್ಲ ಅಂತ ಹೇಳ್ತಾರೆ. ಇದ್ದಾನೋ ಇಲ್ಲ ಬೆಡ್ ರೆಸ್ಟಿನಲ್ಲಿ? ಇದ್ದಾರೋ ಇಲ್ಲ ಬೆಡ್ ರೆಸ್ಟಿನಲ್ಲಿ? ಅವ್ರು ಇದ್ಕೊಂಡು ಕಟ್ಕೊಂಡು ಏನು ಮಾಡಲಿ? ನಮ್ಮ ಯೋಗಕ್ಷೇಮವನ್ನು ನೋಡ್ಕೊಳ್ಳಿಕ್ಕೆ ಅವರು ಸಮರ್ಥರಲ್ಲ. ಹಾಗಾಗಿ ನಮಗವರು ಇದ್ರೂ ಇಲ್ಲದಂತೆ, ಅವರಿಲ್ಲ ಅಂತ ಹೇಳು. ಹಾಗೆ ದೇವರಿದ್ರೂ ಕೂಡ ನಮ್ಮ ಯೋಗಕ್ಷೇಮವನ್ನು ನೋಡಿಲ್ಲ ಅಂದ್ರೆ ನಮ್ಮ ದೃಷ್ಟಿಯಲ್ಲಿ ಅವನಿಲ್ಲದಂತೆ, ಇದ್ದೂ ಇಲ್ಲದಂತೆ. ಹಾಗಾಗುವುದಿಲ್ಲ. ನಾನು ಅವರ ಯೋಗಕ್ಷೇಮವನ್ನು ನೋಡ್ತೇನೆ ಅಂತ ಇಷ್ಟೇ ಅರ್ಥ. ನಾನು ಅವರ ಯೋಗಕ್ಷೇಮದಿಂದ ದೂರ ಆಗುವುದಿಲ್ಲ, ಅವರ ಯೋಗಕ್ಷೇಮ ನಿರ್ವಹಣೆ ಮಾಡ್ತೇನೆ. ಹಾಗಾಗಿ ನಾನು ನಾಶವಾಗುವುದಿಲ್ಲ ಅಂದ್ರೆ ಅರ್ಥ ಏನು? ಯೋಗಕ್ಷೇಮವನ್ನು ಚೆನ್ನಾಗಿ ನೋಡ್ಕೊಳ್ತೇನೆ, ಅದರಿಂದ ದೂರನಾಗಿರುವುದಿಲ್ಲ ಅಂತ ಇಷ್ಟೇ ಅರ್ಥ. ಸತಮೇನ ಪ್ರಣಶ್ಯತಿ. ಇನ್ನೊಂದು ಹೇಳ್ತಾನೆ, ಅವನು ಅಷ್ಟೇ ನನ್ನ ದೃಷ್ಟಿಯಲ್ಲಿ ನಾಶವಾಗುವುದಿಲ್ಲ. ಅರ್ಥ ಏನು? ನನಗೆ ಅವನ ನಾಶವಾದಂತೆ ಆಗುವುದಿಲ್ಲ. ಕಾರಣ ನನ್ನ ಭಕ್ತಿ ಮಾಡ್ತಾನೆ. ಅದರ ಅರ್ಥ ಏನು? ಒಬ್ಬ ಜೀವ ಇದ್ರೂ ಕೂಡ ದೇವರ ಭಕ್ತಿ ಯಾರು ಮಾಡಲ್ಲ, ಅವನ ದೇವರ ದೃಷ್ಟಿಯಲ್ಲಿ ಸತ್ತಂತೆ ತಿಳ್ಕೊಳ್ಳಿ. ಅವನಿದ್ದೂ ಇಲ್ಲದಂತೆ. ಸತ್ತಿದ್ದಾರೆ ಬದುಕಿದ್ದಾರೆ ಹೇಳಿ. ಶ್ವಾಸೋಚ್ಛ್ವಾಸ ಮಾಡುವವರು ಬದುಕಿದ್ದಾರೆ, ಶ್ವಾಸೋಚ್ಛ್ವಾಸ ಯಾರು ಬಂದಾಗಿದೆ ಅವರು ಸತ್ತಿದ್ದಾರೆ ಅಂತ ಅಲ್ಲವೇ ಅಲ್ಲ. ಎಷ್ಟೇ ಕಥಾ ಸೇವಕ ಏವ ಸರ್ವದಾ ಸದಾರತಿ ತೈ ಯಚಲೈಕ ಭಕ್ತಿ ಸಜೀವಮಾನ ನ ಪರಃ ಕಥಂಚಿತ್ ತಜ್ಜೀವನಮ್ಮೆ ಅಷ್ಟು ಅಭ್ಯಧಿಕಂ ಸಮಸ್ತಾತ್. ಸಂಜೀವರಾಯರು ಹನುಮಂತ ದೇವರು ಹೇಳಿದ್ದೇನು? ಎಷ್ಟೇ ಕಥಾ ಸೇವಕ ಏವ ಸರ್ವದಾ ಸದಾರತಿ ತೈ ಯಚಲೈಕ ಭಕ್ತಿ ಸಜೀವಮಾನ. ಒಬ್ಬ ನಿನ್ನ ದೃಷ್ಟಿಯಲ್ಲಿ ಬದುಕಿದ್ದಾನೆ ಅಂದ್ರೇನು? ನಿನ್ನ ಕಥೆಯನ್ನು ಸೇವಿಸ್ತಾ ನಿನ್ನ ಭಕ್ತಿ ಯಾರು ಮಾಡ್ತಾ ಇದ್ದಾನೋ ಅವನು ಬದುಕಿದ್ದಾನೆ. ಸಜೀವಮಾನ ನ ಪರಃ ಕಥಂಚಿತ್. ಬೇರೆಯವರು ಶ್ವಾಸೋಚ್ಛ್ವಾಸ ಮಾಡಿದ ತಕ್ಷಣ ಬದುಕಿದ್ದಾನಂತ ಹೇಳಲಿಕ್ಕೆ ಬರಲ್ಲ. ಹಾಗೆ ನನಗೆ ಅವನು ನಾಶವಾಗಿಲ್ಲ ಅಂದರೆ ನನ್ನ ಭಕ್ತಿ ಮಾಡ್ತಾ ಇದ್ದಾನೆ, ಬದುಕಿದ್ದಾನೆ ಅಂತ ಅರ್ಥ. ಅಂದ್ರೆ ನಾನು ಅವನ ಯೋಗಕ್ಷೇಮವನ್ನು ಬಿಡುವುದಿಲ್ಲ, ಅವನು ನನ್ನ ಭಕ್ತಿ ಮಾಡೋದು ಬಿಡುವುದಿಲ್ಲ. ಹೀಗಿರ್ತಾರೆ ಅಂದ್ರೆ ಇಷ್ಟ ಅಭಿಪ್ರಾಯದಿಂದ ಅವರು ಈ ಮಾತನಾಡಿದ್ದಾರೆ ಅಂತ ರಾಯರು ಅದರ ಅಭಿಪ್ರಾಯವನ್ನು ಬರಿತಾ ಇದ್ದಾರೆ. ಸರಿ, ಒಂದು ಮಾತು. ಈಗ ಎಲ್ಲ ಕಡೆಯಲ್ಲಿಯೂ ದೇವರಿದ್ದಾನೆ, ದೇವರ ನಾಶಿಗೆ ಎಲ್ಲ ಪದಾರ್ಥವೂ ಇದೆ ಅಂತ. ಎಲ್ಲ ಕಡೆಯಲ್ಲೂ ದೇವರಿದ್ದಾನೆ ಅಂತ ಹೇಳುವಾಗ, ಆ ಧ್ಯಾನ ಮಾಡುವಾಗ ಇನ್ನೊಂದನ್ನು ಸೇರಿಸ್ಕೊಳ್ಬೇಕು. ಯಾಕೆ ಅಲ್ಲಿ ಬಂತು ಹಿಂದೆ ಸರ್ವತ್ರ ಸಮದರ್ಶನ. ಎಲ್ಲ ಕಡೆಯಲ್ಲೂ ದೇವರಿದ್ದಾನೆ ಅಂತ ನೋಡುವಾಗ ದೇವರನ್ನು ಸಮಾನವಾಗಿ ಕಾಣಬೇಕು. ಅಂದರೆ ನಾನು ಬಂದಿತ್ತು ಹಿಂದೆ, ಹೇಗೆ ಸಮಾನಾಗಿ ಕೊಡುವುದು? ಶುನಿಚೈವ ಶ್ವಪಾಕೇಚ ಪಂಡಿತ ಸಮದರ್ಶನ. ನಾಯಿಯಲ್ಲಿಯೂ ನರಿಯಲ್ಲಿಯೂ ವಿದ್ವಾಂಸನಲ್ಲಿಯೂ ಅಜ್ಞಾನಿಯಲ್ಲಿಯೂ ದುಷ್ಟನಲ್ಲಿಯೂ ಸಜ್ಜನರಲ್ಲಿಯೂ ಪಾಮರನಲ್ಲಿಯೂ ಇರುವೆಯಲ್ಲಿಯೂ ಆನೆಯಲ್ಲಿಯೂ ಒಂದೇ ರೀತಿಯಾಗಿರ್ತಾರೆ. ಅಂದರೆ
ಅಧಿಷ್ಠಾನದಲ್ಲಿ ವ್ಯತ್ಯಾಸ ಇದ್ರೂ ಕೂಡ ಅಧಿಷ್ಠಾನಲ್ಲಿರುವ ಭಗವಂತನ ಗುಣದಲ್ಲಿ ತಾರತಮ್ಯ ಇಲ್ಲ. ಅನಂತ ಗುಣಪೂರ್ಣವಾಗಿ ಸಮಾನವಾಗೇ ಇರ್ತಾನೆ. ಅಲ್ಲಿ ತಾರತಮ್ಯ ಇಲ್ಲ, ವಿಷಮನಾಗಿಲ್ಲ. ಜೀವರೆಲ್ಲ ವಿಷಮ ಆಗಿರ್ಬೋದು. ಒಬ್ಬರಿಗೆ ಗುಣ ಜಾಸ್ತಿ ಇರುತ್ತೆ, ಒಬ್ರಿಗೆ ಕಡಿಮೆ ಇರುತ್ತೆ, ಒಬ್ಬರಿಗೆ ದೋಷ ಜಾಸ್ತಿ ಇರುತ್ತೆ, ಒಬ್ಬರು ಕಡಿಮೆ ಇರುತ್ತೆ. ಆದರೆ ದೇವರು ದೋಷಿಯಲ್ಲಿ ದೋಷಿಯಾಗಿರ್ತಾನ? ಇಲ್ಲ, ನಿರ್ದೋಷನಾಗಿ ಗುಣಪೂರ್ಣನಾಗಿರ್ತಾನೆ. ಗುಣಹೀನನಲ್ಲಿಯೂ ಗುಣಪೂರ್ಣನಾಗಿರ್ತಾನೆ, ಗುಣವಂತನಲ್ಲಿಯೂ ಗುಣಪೂರ್ಣನಾಗಿರ್ತಾನೆ. ಹಾಗಾಗಿ ಗುಣದ ತಾರತಮ್ಯ ವೈಷಮ್ಯ ದೇವರ ಭಗವದ್ ರೂಪದಲ್ಲಿ ಇಲ್ಲ. ಅಣುರೇಣು ತೃಣಕಾಷ್ಟ ಪರಿಪೂರ್ಣನಾಗಿದ್ದಾನೆ ಅಂತ ಅದು ಬೇಕು. ದೇವರು ಇರುತ್ತೂ ನಮಕ್ಕೆ ಅಲ್ಲ, ಒಂದೇ ರೂಪದಲ್ಲಿರ್ತಾನೆ, ಏಕರೂಪದಲ್ಲಿರ್ತಾನೆ, ತಾರತಮ್ಯ ಇಲ್ಲದೇನೆ ಇರ್ತಾನೆ. ಅಂದರೆ ದೇವರ ರೂಪದಲ್ಲಿ ತಾರತಮ್ಯ ಇಲ್ಲ, ಆದರೆ ಅವನ ಸನ್ನಿಧಾನದಲ್ಲಿ ಮಾತ್ರ ತಾರತಮ್ಯ ಇರುತ್ತೆ ಅಷ್ಟೇ. ದೇವರ ರೂಪದಲ್ಲಿ ಎಲ್ಲಿದ್ರೂ ದೇವರು ಗುಣಪೂರ್ಣನಾಗೇ ಇರ್ತಾನೆ. ಹಾಗಂತ ತಿಳ್ಕೊಂಡು ಸನ್ನಿಧಾನದಲ್ಲಿ ತಾರತಮ್ಯ ಇಲ್ಲ ಅಂತ ಮಾತ್ರ ತಿಳ್ಕೊಳ್ಬೇಡಿ. ಸನ್ನಿಧಾನದಲ್ಲಿ ತಾರತಮ್ಯ ಇದೆ. ಮಧ್ವಾಚಾರ್ಯ ದೇವರು ಇರೋದಕ್ಕೂ ನಮ್ಮಲ್ಲಿರೋದಕ್ಕೂ ವ್ಯತ್ಯಾಸ ಇಲ್ಲ. ಮಧ್ವಾಚಾರ್ಯ ಸನ್ನಿಧಾನ ಎಷ್ಟಿದೆ ನಮ್ಮಲ್ಲಿ ಇರ್ಲಿಕ್ಕೆ ಸಾಧ್ಯ ಉಂಟಾ? ಸನ್ನಿಧಾನದಲ್ಲಿ ತಾರತಮ್ಯ ಇದೆ. ಒಬ್ಬರಿದ್ದಾಗಿದೆ ಪ್ರತಿಮೆಯಲ್ಲಿ ದೇವರ ಸನ್ನಿಧಾನ ಇರುತ್ತೆ. ಸನ್ನಿಧಾನ ವಿಶೇಷ ಸನ್ನಿಧಾನ, ಅದು ದೊಡ್ಡವರು ಕರಾರ್ಚಿತ ಆದರೆ ವಿಶೇಷ ಸನ್ನಿಧಾನ. ಸಾಮಾನ್ಯ ಜನರು ಪ್ರತಿಷ್ಠೆ ಆದ ದೇವರಲ್ಲಿ ಆ ಪ್ರತಿಮೆಯಲ್ಲಿ ಸನ್ನಿಧಾನ ಕಡಿಮೆ ಇರುತ್ತೆ. ಅರ್ಚಕರ್ಚ ತಪೋಪಲಾರ್ಥ. ಸನ್ನಿಧಾನದಲ್ಲಿ ತಾರತಮ್ಯ ಇದೆ, ದೇವರು ಇರುವುದರಲ್ಲಿ ತಾರತಮ್ಯ ಇಲ್ಲ, ಸನ್ನಿಧಾನದಲ್ಲಿ ತಾರತಮ್ಯ ಇಲ್ಲ. ಏನರ್ಥ? ಸನ್ನಿಧಾನಂತೂ ತತ್ವೋಕ್ತ ಸಾಮರ್ಥ್ಯ ವ್ಯಂಜನ ಹರೇ. ದೇವರು ತನ್ನ ಮಹಿಮೆಯನ್ನು ಪ್ರಕಟ ಮಾಡುವುದೇ ಏನುಂಟು ಅದು ಸನ್ನಿಧಾನ. ಅದರಲ್ಲಿ ಹೆಚ್ಚು ಕಡಿಮೆ ಆಗುತ್ತೆ. ವಾಯುದೇವರಲ್ಲಿದ್ದು ತನ್ನ ಮಹಿಮೆಯನ್ನು ಪ್ರಕಟ ಮಾಡುವುದು ಹೇಗೆ ಮಾಡ್ತಾನೆ? ಸಾಮಾನ್ಯ ಜನರಲ್ಲಿ ತನ್ನ ಮಹಿಮೆಯನ್ನು ಪ್ರಕಟ ಮಾಡ್ತಾನೆ ಅವನು. ವಾಯುದೇವರಲ್ಲಿ ಎಷ್ಟು ಮಹಿಮೆಯನ್ನು ಪ್ರಕಟ ಮಾಡ್ತಾನೆ ಅಷ್ಟು ಮಹಿಮೆಯನ್ನು ಇತರ ದೇವತೆಗಳಲ್ಲಿ ಇದ್ಕೊಂಡು ಮಾಡೋಲ್ಲ. ಅದು ಆ ಸಾಮರ್ಥ್ಯವನ್ನು ಪ್ರಕಟನ ಮಾಡುವುದರಲ್ಲಿ ತಾರತಮ್ಯ ಇದೆ. ಸಾಮರ್ಥ್ಯದಲ್ಲಿ ತಾರತಮ್ಯ ಇಲ್ಲ, ಅದನ್ನು ಪ್ರಕಟಗೊಳಿಸುವುದರಲ್ಲಿ ತಾರತಮ್ಯ ಇರಲಿ. ಅದಕ್ಕೆ ಇದು ಬೇಕಪ್ಪ. ಎಲ್ಲ ಕಡೆಯಲ್ಲಿ ಏಕರೂಪದಿಂದ ಭಗವಂತ ಇದ್ದಾನೆ, ನಿರ್ದೋಷ ಗುಣಪೂರ್ಣನಾಗಿದ್ದಾನೆ, ಅದನ್ನು ತಿಳ್ಕೊಳ್ಬೇಕು. ಅದನ್ನೇ ಇಲ್ಲಿ ಸರ್ವಭೂತ ಸ್ಥಿತಂ ಯೋ ಮಾಂ ಭಜತ್ಯೇಕತ್ವಮಸ್ಥಿತ ಸರ್ವಥಾ ವರ್ತಮಾನೋಪಿ ಸಯೋಗಿಮೈ ವರ್ತತೆ. ಏಕತ್ವಮಸ್ಥಿತ ಅಂತ ಅದನ್ನು ಬಿಡಿಸಿ ಹೇಳ್ತಾನೆ ಪರಮಾತ್ಮ. ಅಂದ್ರೆ ಏಕತ್ವ ಅಂದ್ರೆ ಎಲ್ಲ ರೂಪಗಳಲ್ಲಿ ಐಕ್ಯ ಚಿಂತನೆ ಮಾಡಬೇಕು. ಸರ್ವಭೂತರಲ್ಲಿ ಇದ್ದಾನೆ, ಅಲ್ಲಿರ್ತಕ್ಕಂಥ ರೂಪಗಳಲ್ಲಿ ವ್ಯತ್ಯಾಸ ಇಲ್ಲ. ಐಕ್ಯ ಚಿಂತನ ಮಾಡ್ತಾ ಅವನು ಯಾರು ನನ್ನನ್ನು ಸೇವಿಸ್ತಾನೆ ಅವನು ನಿಜವಾಗಿಯೂ ಕೂಡ ಏನಾಗ್ತಾನೆ? ಸರ್ವಥಾ ವರ್ತಮಾನೋಪಿ ಸಯೋಗಿ ಮೈ ವರ್ತತೆ ಅಂತ ಒಂದು ಮಾತು ಹೇಳ್ತಾನೆ. ಅವನಿಗೆ ಅವನು ಏನು ಮಾಡಿದರೂ ಕೂಡ ಅವನು ನನ್ನಲ್ಲಿರ್ತಾನೆ ಎಂಬ ಮಾತನ್ನು ಕೃಷ್ಣ ಹೇಳ್ತಾನೆ. ನನ್ನಲ್ಲಿರುವುದಂದ್ರೆ ಅರ್ಥ ಏನು? ನನ್ನ ಸ್ಥಿತಿ ನನ್ನಲ್ಲಿರುವುದು ಮೋಕ್ಷವನ್ನು ಪಡಿತಾನೆ. ಮಸ್ಥಿತಿ ಮತ್ಸಂಸ್ಥಾಂ ಪರಮಾಂ. ಭಗವಂತನಲ್ಲಿ ಇರುವುದೇ ಮೋಕ್ಷ ಅಂದರೆ ಅದು ಯಾವಾಗ ಸಿಗ್ತದೆ ಅವನಿಗೆ? ಅವನು ಏನು ಬೇಕಾದ್ರೂ ಮಾಡಲಿ. ಸರ್ವಥಾ ವರ್ತಮಾನ, ಏನಕ್ಕೇನ ಪ್ರಕಾರಣ ಅವನು ನ್ಯಾಯದಿಂದಲೋ ಅನ್ಯಾಯದಿಂದಲೋ ಇರಲಿ, ಅವನು ನನ್ನಲ್ಲೇ ಇರ್ತಾನೆ. ಅವನಿಗೆ ಮೋಕ್ಷ ಖಚಿತ. ಅವನು ಏನು ಅನ್ಯಾಯ ಮಾಡಿದ್ರು ಮೋಕ್ಷ ಬಿಟ್ಟು ಹೋಗಿದೆ. ಏನಕ್ಕೇನ ಪ್ರಕಾರಣ ಇರಲಿ. ಅವನು ಯಾವಾಗ ನನ್ನನ್ನು ಧ್ಯಾನ ಮಾಡ್ತಾ ಅವನು ನನ್ನ ಅಪರೋಕ್ಷ ಜ್ಞಾನ ಪಡೆದ, ಅವನು ಹೇಗೆ ಇರಲಿ, ಖುಷಿ ಬಂದಾಗಿದ್ರೂ ಚಿಂತೆ ಇಲ್ಲ. ಅವನಿಗೆ ಅವನು ನನ್ನಲ್ಲಿರೋದು ಗ್ಯಾರಂಟಿ. ಅದು ನನ್ನಲ್ಲಿರುವುದು ಅಂದರೆ ಅವನಿಗೆ ಮೋಕ್ಷ ಖಚಿತ. ಯಾವ ರೀತಿಯಾಗಿದ್ರೂ ಚಿಂತೆ ಇಲ್ಲ ಅಂತ ಭಗವಂತ ಅಂದರೆ ಅಧರ್ಮಾಚರಣೆಯನ್ನ ಮಾಡಿದರೂ ಕೂಡ ಅಪರೋಕ್ಷ ಜ್ಞಾನ ಆದ ನಂತರ ಅಧರ್ಮಾಚರಣೆ ಮಾಡಿದ್ರಿಂದಾಗಿ ಅನ್ಯಾಯ ಮಾಡಿದ್ರಿಂದಾಗಿ ಅವನಿಗೆ ಮೋಕ್ಷ ಕೈ ತಪ್ಪಿ ಹೋಗುವುದಿಲ್ಲ. ಓಹೋ ಅಂದರೆ ಸಾಮಾನ್ಯವಾಗಿ ಯಾರೂ ಮಾಡುವುದಿಲ್ಲ. ಹೆಚ್ಚಾಗಿ ಭಗವಂತನ ಅಪರೋಕ್ಷ ಜ್ಞಾನ ಪಡೆದವರು ಅನ್ಯಾಯ ಮಾಡಲಿಕ್ಕೆ ಹೋಗಲ್ಲ, ಅಧರ್ಮ ಮಾಡುವುದಿಲ್ಲ. ಅವರಿಗೆ ಆ ಧರ್ಮದಲ್ಲಿ ಬುದ್ಧಿ ಬರುವುದಿಲ್ಲ. ಅಕಸ್ಮಾತ್ ಪ್ರಮಾದವಶಾತ್ ಪ್ರಾರಬ್ಧ ಕರ್ಮದ ಒತ್ತಡದಿಂದ ಏನೋ ಮಾಡಿದರೂ ಕೂಡ ಅಂದ್ರೆ ಹಿಂದೆ ಮಾಡಿದ್ದೆಲ್ಲ ಭಸ್ಮ ಆಗತ್ತಲ್ವ. ಮುಂದೇನಾದರೂ ಮಾಡಿದರೆ ಅದು ಇದು ಮಾತ್ರ ಹೇಳ್ತಾರೆ, ದೊಡ್ಡದದು ಪ್ರಾರಬ್ಧ ಕರ್ಮ ದುಃಖಕ್ಕೆ ಸೂಚಕ ವಿನಃ ಅದು ಅವನಿಗೆ ಅಂಟುವುದಿಲ್ಲ.
ಒಂದು ದೃಷ್ಟಾಂತ ಕೊಡ್ತಾರೆ. ವಿಷಾಸನಂ, ವಿಷಭೋಜನ ಮಾಡುವುದು ಅದು ಮರಣಕ್ಕೆ ಕಾರಣ ಅಲ್ಲ. ಯಾಕೆ ಹೇಳಿ? ಮರಣಕ್ಕೆ ಅವನ ಕರ್ಮವೇ ಕಾರಣ. ಅವನು ಮರಣಕ್ಕೆ ಬೇಕಾದ ಕರ್ಮ ಇದೆ ಎಂಬುದಕ್ಕೆ ಸೂಚಕ ಯಾವುದು? ವಿಷಾಸನ. ಯಾಕೆ ವಿಷಾಸನ ಮಾಡಿದವರೆಲ್ಲ ಸಾಯ್ತಾರಾ? ಇಲ್ಲ. ಹಾಗಾಗಿ ವಿಷಭೋಜನ ಮಾಡಿದ್ದಾನೆಂದರೆ ಅವನ ಸಾವಿಗೆ ಕಾರಣವಾದ ಕರ್ಮ ಇದೆ ಎಂಬುದಕ್ಕೆ ಸೂಚಕ. ವಿಷಾಸನವೇ ಕಾರಣ ಅಂತಾದರೆ ಎಲ್ಲರೂ ಕೂಡ ವಿಷಾಸನ ಮಾಡಿದವರು ಸಾಯಬೇಕಿತ್ತು. ಹಾಗೆ ಮಹತ್ತರವಾದ ಪಾಪಕರ್ಮ ಮಾಡಿದರೆ ಅದು ದುಃಖಕ್ಕೆ ಸೂಚಕವಾಗತ್ತೆ ವಿನ ಅದರಿಂದಾಗಿ ಅವನಿಗೆ ದುಃಖ ಅಂತಲ್ಲ. ಹಿಂದೆ ಏನೋ ಪ್ರಾರಬ್ಧ ಕರ್ಮದ ಕಾರಣೀಯವಾದಂತಹ ದುಃಖ ಪಡಲಿಕ್ಕೆ ಬೇಕಾದ ಪ್ರಾರಬ್ಧ ಕರ್ಮ ಇದೆ, ಅದಕ್ಕೆ ಸೂಚಕ. ಅದರಿಂದಾಗಿ ಅವನಿಗೆ ಮತ್ತೆ ಮಾಡಿದಾಗ ಎಫೆಕ್ಟ್ ಆಗೋಲ್ಲ. ಆದರೆ ಒಂದು ಏನಾಗತ್ತೆ ಅಂದರೆ ಸೋತ್ತಮ ದ್ರೋಹ ಒಂದು ಬಗೆದಾಗ ಮಾತ್ರ ಆನಂದ ಹ್ರಾಸಾದಿಗಳಾಗಲಿಕ್ಕೆ ಅವಕಾಶ ಇದೆ. ಆನಂದ ಹ್ರಾಸಾದಿಗಳು ಅಧರ್ಮ ಮಾಡಿದಾಗ ಆನಂದ ಹ್ರಾಸ ಆಗುವ ಒಂದು ಅಪಾಯ ಇದೆ ವಿನಃ ಬೇರೆ ಏನು ಅದರಿಂದ ಇಲ್ಲ. ಮೋಕ್ಷ ಅಂತೂ ಕೈ ತಪ್ಪಿ ಹೋಗುವುದಿಲ್ಲ. ಅದನ್ನೇ ಹೇಳ್ತಾರೆ, ಸರ್ವತಾ ವರ್ತಮಾನೋಪಿ ಏನಕೇನ ಪ್ರಕರಣ ಇದ್ದರೂ ಕೂಡ ಜ್ಞಾನವನ್ನಂತರ ಮೋಕ್ಷ ಖಚಿತ. ಆದರೆ ಜ್ಞಾನೋತ್ತರದಲ್ಲಿ ಮಾಡಿದ ಒಂದು ಪಾಪಕರ್ಮಾದಿಗಳಿಂದ ಅವರಿಗೆ ಎತ್ಕಿಂತ ಸೋತ್ತಮ ದ್ರೋಹಾದಿಗಳು ಮಾಡಿದಾಗ ಅವನಿಗೆ ಅದು ಅಂಟುತ್ತೆ, ಅಂದರೆ ಆನಂದ ಹ್ರಾಸಕ್ಕೆ ಕಾರಣವಾಗ್ತದೆ. ಹಾಗಾಗಿ ಗುರುಗಳು ಅದನ್ನೇ ರಾಯರು ಬರೀತಾರೆ, ಆನಂದ ಹ್ರಾಸತ್ತು ಅಷ್ಟೇವಾ. ಮೋಕ್ಷ ನಿಯತವಾದರೂ ಕೂಡ ಆನಂದ ಹ್ರಾಸ ಒಂದಾಗಿಬಿಡುತ್ತೆ. ಅದಕ್ಕೋಸ್ಕರ ನಾವು ಜ್ಞಾನೋತ್ತರದಲ್ಲಿ ಎಲ್ಲೂ ಏರಕೇನ ಪ್ರಕಾರ ಇರ್ಬೋದು, ನಮಗೆ ಮೋಕ್ಷ ಕೈಯೇ ತಪ್ಪಿ ಹೋಗೋದಿಲ್ಲ ಅಂತ ಖುಷಿ ಬಂದಾಗ ಮಾಡಲಿಕ್ಕೆ ಹೋಗಬಾರ್ದು. ಮಾಡಿದರೆ ನಿಮಗೆ ಬರ್ತಕ್ಕಂಥ ಬೆನಿಫಿಟ್ ಕಡಿಮೆ ಆಗುತ್ತೆ. ಆನಂದ ಎಷ್ಟು ಜ್ಞಾನೋತ್ತರದ ಒಳ್ಳೆ ಕೆಲಸ ಮಾಡಿದರೆ ಯಾವ ಸೇವಾ ಪರೇ ತಪ್ಪೆ ತಾವತ್ ಸುಖ ವಿಶೇಷಿತ, ಆನಂದ ಜಾಸ್ತಿ ಆಗ್ತಾ ಹೋಗ್ತದೆ. ಅಧರ್ಮ ಮಾಡಿದರೆ ಆನಂದ ಹ್ರಾಸವಾಗ್ತದೆ. ಅದಕ್ಕೋಸ್ಕರ ಅದನ್ನು ಮಾಡಲಿಕ್ಕೆ ಹೋಗಬಾರ್ದು. ಸರ್ವತ ಏರಕೇರ ಪ್ರಕರಣ ಇದ್ರೂ ಕೂಡ ಅವನಿಗೆ ಮೋಕ್ಷ ಖಚಿತ, ಹಾಗೆ ನಾವು ಏನು ಬೇಕಾದ್ರೂ ಮಾಡ್ಬೋದು ಅಂತ ಅಂದ್ಕೊಳ್ಬೇಡಿ ಅಂತ ಎಚ್ಚರಿಕೆ ಕೊಡ್ತಾರೆ ರಾಯರು. ಆನಂದ ಹ್ರಾಸುವ ಅಪಾಯ ಇದೆ, ಅದಕ್ಕೆ ಮಾಡಲಿಕ್ಕೆ ಹೋಗಬಾರ್ದು. ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿ. ಒಬ್ಬ ಧ್ಯಾನ ಯೋಗದ ಸಿದ್ಧಿಯನ್ನು ಪಡಿಬೇಕಾದ್ರೆ ಆ ಧ್ಯಾನವನ್ನು ಮಾಡುವಾಗ ದೇವರ ರೂಪದಲ್ಲಿ ಐಕ್ಯ ಚಿಂತನ, ಸರ್ವ ಇರುವ ದೇವರಲ್ಲಿ ಐಕ್ಯ ಚಿಂತನ ಮಾಡಬೇಕು ಎಂಬ ಎಚ್ಚರವನ್ನು ನಮಗೆ ಕೊಟ್ಟರು. ಇನ್ನೊಂದು ಬೇಕು ಅಂತ ಹೇಳ್ತಾರೆ. ಈ ಸಾಮ್ಯ ಅಂದರೆ ಭಗವದ್ ರೂಪದಲ್ಲಿ ಸಾಮ್ಯ ದರ್ಶನ, ಅವನೆಲ್ಲ ಕಡೆಯಲ್ಲಿ ಏಕರೂಪದಲ್ಲಿ ಇರ್ತಾನೆ ಅಂತ ಅಲ್ಲ, ಇನ್ನೊಂದು ಸಾಮ್ಯ ದರ್ಶನ ಬೇಕು. ಅದೇನೆಂದರೆ ನನ್ನಂತೆ ಇನ್ನೊಬ್ಬರು ಎಂಬ ತಿಳ್ಕೊಳ್ಬೇಕು. ಅಂದರೆ ನಾನು ಪಟ್ಟಿಂಗ ದುಷ್ಟ, ನನ್ನಂತೆ ಅವನು ಇನ್ನೊಬ್ಬನು ಅಂತ ಆಗರ್ಥ ಅಲ್ಲ. ಮತ್ತೆ ರಾಯರೇ, ನನ್ನಂತೆ ಇನ್ನೊಬ್ಬನು, ನಾನು ದಡ್ಡ, ಗುರುಗಳು ಅಷ್ಟೇ ದಡ್ಡ್ರೆ, ಅವ್ರಿಗೇನು ಬರುತ್ತೆ ಅಂತ ತಿಳ್ಕೊಳ್ಳೋದಾ? ಹಾಗೆ ತಿಳ್ಕೊಳ್ಳೋದ್ರೆ ಇನ್ನೊಬ್ಬರು ಸಾಮ್ಯ ದರ್ಶನ ಅಂದರೆ ನೀನು ಹೇಗಿದೆಯೋ ಹಾಗೆ ಇನ್ನೊಬ್ಬರು ತಿಳ್ಕೊ. ನೀನು ದುಷ್ಟ ಆದರೆ ಅವನು ದುಷ್ಟ, ನೀನು ಪಂಡಿತ ನಾನು ಹಾಗೆ, ನನ್ನಂತೆ ಇನ್ನೊಬ್ಬನು. ಹಾಗೆ ಅರ್ಥ ಅಲ್ಲ. ಸುಖ ದುಃಖ ವಿಷಯದಲ್ಲಿ ಮಾತ್ರ, ಸುಖ ದುಃಖ ವಿಷಯದಲ್ಲಿ ಸಾಮ್ಯ ದರ್ಶನ ಬೇಕು ನಮಗೆ. ಆತ್ಮೋಪಮ್ಯೇನ ಸರ್ವತ್ರ ಸಮಂ ಪಶ್ಯತಿ ಯೋ ಅರ್ಜುನ ಸುಖಂ ವಾ ಯದಿ ವಾ ದುಃಖಂ ಸಯೋಗಿ ಪರಮೋ ಮತಃ. ಅಂದರೆ ಅದರಲ್ಲಿ ಕೂಡ ಸ್ವಲ್ಪ ಹೇಳ್ತಾರೆ, ಈ ಸಾಮ್ಯ ದರ್ಶನ ಅಂದರೆ ಗೋವಿಗೂ ಗವಯ ಪದಾರ್ಥ ಅಂತಿರುತ್ತೆ, ಒಂದು ಗೋ ಸದೃಶವಾದ ಪದಾರ್ಥ ಕಾಡಿನಲ್ಲಿರುತ್ತೆ, ಅದಕ್ಕೆ ಸಾಮ್ಯ ದರ್ಶನ ಅಲ್ಲ. ಸಾಮ್ಯ ದರ್ಶನ ಏಕತ್ವ, ಐಕ್ಯ ದರ್ಶನ ಭಗವದ್ ವಿಷಯದಲ್ಲಿ ಆಗುವಾಗ. ಇನ್ನು ಭಗವಂತನ ಭಕ್ತರಿರ್ತಾರೆ, ಅವರಲ್ಲಿಯೂ ಸಾಮ್ಯ ದರ್ಶನ ಬೇಕು. ಭಗವಂತನಲ್ಲಿ ಸಾಮ್ಯ ದರ್ಶನ ಅಂದರೆ ಅವನು ಎಲ್ಲ ಕಡೆಯಲ್ಲಿರುವ ಭಗವದ್ ರೂಪದಲ್ಲಿ ಐಕ್ಯ ಚಿಂತನ, ಅವನು ನಿರ್ದೋಷ ಗುಣಪೂರ್ಣನಾಗಿ ಏಕರೂಪದಲ್ಲಿ ಇರ್ತಾನೆ ಅಂತ. ಭಗವಂತನ ಭಕ್ತರಿರ್ತಾರೆ, ಅವರಲ್ಲಿ ತನ್ನಿಂದ ಸಾಮ್ಯ ದರ್ಶನ. ಭಗವದ್ಭಕ್ತರೆಲ್ಲರೂ ಕೂಡ ನನ್ನಂತೆ, ಅಲ್ಲಿಯೂ ಕೂಡ ಸಾಮ್ಯ ದರ್ಶನ ಬೇಕು ಅಂತ. ಏನದು
ನೋಡಿ, ಈಗ ನೋಡಿ, ನಮಗೆ ಪರೇಶಾಂ ಪ್ರತಿಕೂಲಂ ಯತ್ ತತ್ ನಕಾರಯೇತ್ ಆತ್ಮವತ್ ಸರ್ವಭೂತಾನಿ ಪಶ್ಯೇತ್ ಅಂತ ಮಾತಿದೆ. ಆತ್ಮವತ್ ಸರ್ವಭೂತಾನಿ ಪಶ್ಯೇತ್, ಎಲ್ಲ ಜೀವರನ್ನು ತನ್ನಂತೆ ಕಾಣಬೇಕು. ತನ್ನಂತೆ ಕಾಣಬೇಕಾದ್ರೆ ನನಗೆ ದುಃಖ ಬರಬಾರ್ದು, ನನಗೆ ದುಃಖ ಅಪ್ರಿಯ, ಸುಖ ಪ್ರಿಯ ಅಂತೆ, ಇನ್ನೊಬ್ಬರಿಗೂ ದುಃಖ ಅಪ್ರಿಯ. ನನ್ನಂತೆ ನನಗೆ ಹೇಗೆ ದುಃಖ ಅಪ್ರಿಯೋ ಇನ್ನೊಬ್ಬರಿಗೂ ದುಃಖ ಪ್ರಿಯ, ಅದಕ್ಕೋಸ್ಕರ ಅವರಿಗೆ ದುಃಖ ಬರಬಾರ್ದು, ಅದನ್ನು ದುಃಖ ಕಡೆ. ನೀನು ದುಃಖವನ್ನು ಪರಿಹಾರ ಮಾಡಿಕೊಳ್ಳಿಕ್ಕೆ ಏನು ಪ್ರಯತ್ನ ಪಡ್ತೀವಿ, ಇನ್ನೊಬ್ಬರ ದುಃಖವು ನಿನ್ನ ದುಃಖವೇ ಆದ್ರಿಂದಾಗಿ ಆ ಸಾಮ್ಯ ದರ್ಶನ ಬೇಕಾದ್ರೆ ಇನ್ನೊಬ್ಬರ ದುಃಖವನ್ನು ಪರಿಹಾರ ಮಾಡಬೇಕು. ಎಂದೂ ಕೂಡ ಇನ್ನೊಬ್ಬರಿಗೆ ದುಃಖ ಬಯಸಬಾರ್ದು, ದುಃಖ ಕೊಡಬಾರ್ದು, ದುಃಖ ಪರಿಹಾರ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು. ನಿನ್ನ ಸುಖಕ್ಕೋಸ್ಕರ ಏನು ಪ್ರಯತ್ನ ಮಾಡ್ತಿ ಪ್ರಾಮಾಣಿಕವಾಗಿ, ಇನ್ನೊಬ್ಬರ ಸುಖಕ್ಕೋಸ್ಕರವೂ ಹಾಗೇ ನೀನು ಪ್ರಯತ್ನ ಮಾಡಬೇಕು. ಅಥವಾ ನಿನ್ನ ಸುಖ ಪಟ್ಟಾಗ ನಿನಗೆ ಈರ್ಷ್ಯ ಬರಲ್ಲ, ಇನ್ನೊಬ್ಬರು ಸುಖ ಪಟ್ಟಾಗ ಒಳ್ಳೆಯದಾದಾಗ ನಿನಗೆ ಈರ್ಷ್ಯ ಬರಬಾರ್ದು. ಇದು ಹಾಗಾಗತ್ತೆ. ತನಗೆ ಮಾತ್ರ ಆಗಬೇಕು, ಇನ್ನೊಬ್ಬರಿಗೆ ಆಗಬಾರ್ದು. ತನಗಾದ್ರೆ ಸಂತೋಷ, ಇನ್ನೊಬ್ಬರಿಗಾದ್ರೆ ಈರ್ಷ್ಯೆ ಇರಬಾರ್ದು. ತನಗೆ ದುಃಖ ಆದರೆ ಬಹಳ ದುಃಖ, ಇನ್ನೊಬ್ಬರಿಗಾದ್ರೆ ಸಂತೋಷ, ಇದು ಇರಬಾರ್ದು. ಹಾಗೆ ಸುಖ ದುಃಖ ವಿಷಯದಲ್ಲಿ ನೀನು ಹೇಗೆ ನಡ್ಕೊಳ್ತೀನಿ ನಿನ್ನ ವಿಚಾರದಲ್ಲಿ, ಇನ್ನೊಬ್ಬರ ವಿಷಯದಲ್ಲಿ ನೀನು ಹೇಗೆ ಮಾಡಬೇಕು. ಹಾಗಾಗಿ ಆತ್ಮವತ್ ಸರ್ವ ಭೂತಾನಿ ಪಶ್ಯೇತ್. ಹಾಗಾಗಿ ಪರರಿಗೆ ದ್ರೋಹ ಎಂದೂ ಬಗೆಯಬಾರ್ದು. ಸುಖಕ್ಕೋಸ್ಕರ ಪ್ರಯತ್ನ ಪಡಬೇಕೇ ವಿನಃ ದುಃಖಕ್ಕೋಸ್ಕರ, ದುಃಖ ಪರಿಹಾರಕ್ಕೋಸ್ಕರ ನೀನು ಎಷ್ಟು ಪ್ರಯತ್ನ ಮಾಡ್ತಿ, ನಿನ್ನ ಖಾಸಗಿ ಸುಖಕ್ಕೋಸ್ಕರ, ಖಾಸಗಿ ಸುಖಕ್ಕೋಸ್ಕರ, ಖಾಸಗಿ ದುಃಖ ಪರಿಹಾರಕ್ಕೋಸ್ಕರ, ಹಾಗೆ ಇನ್ನೊಬ್ಬರಲ್ಲಿ ಕೂಡ ಖಾಸಗಿ ಅವರ ಸುಖವೇ ನನ್ನ ಸುಖ, ನನ್ನ ಸುಖವೇ ಅವರ ಸುಖ. ಹಾಗಾಗಿ ನೀನು ಅವರ ಸುಖವನ್ನು ಆಗುವ ರೀತಿಯಲ್ಲಿ ಪ್ರಯತ್ನ ಮಾಡಬೇಕು. ಭಗವದ್ಭಕ್ತರ ಸುಖ ಇದು, ಭಗವದ್ಭಕ್ತರಲ್ಲಿ ಮಾತ್ರ ಈ ವಿಚಾರ. ದುಃಖ ಪರಿಹಾರ ಮಾಡಲಿಕ್ಕೆ ನೀನು ಪ್ರಯತ್ನ ಮಾಡಿದ್ರೆ ಭಗವದ್ಭಕ್ತರ ವೈಷ್ಣವರ ದುಃಖ ಪರಿಹಾರ ಮಾಡಲಿಕ್ಕೂ ನನ್ನ ದುಃಖವೇ ಅವರ ದುಃಖ, ನನ್ನ ಸುಖ ಅವರ ಸುಖ, ಈ ರೀತಿಯಾಗಿ ಸಾಮ್ಯ ದರ್ಶನ ಮಾಡಿಕೊಂಡು ಯಾವ ವಿಷ್ಣು ವೈಷ್ಣವರಿಗೂ ದ್ರೋಹದ ಬಗೆಯಬೇಡ ಎಂಬ ಎಚ್ಚರವನ್ನು ಕೊಡ್ತಾ ಇದ್ದಾರೆ. ಅದಕ್ಕೆ ಮಧ್ವಾಜ್ ಸಖ್ಯಂಚ ನಾ ಅವೈಷ್ಣವೇಶ್ಚಕ್ರೇ, ಭೀಮಸೇನನ ಭಾಗವತ ಧರ್ಮವನ್ನು ಮಹಾಭಾರತ ತಾತ್ಪರ್ಯದಲ್ಲಿ ಆಚಾರ್ಯ ಹೇಳುವಾಗ ಭೀಮಸೇನ ಎಷ್ಟು ಶುದ್ಧ ಭಾಗವತ ಧರ್ಮ ಅಂದರೆ ಅವೈಷ್ಣವರಿಂದ ಎಂದೂ ಸಖ್ಯ ಮಾಡಲಿಲ್ಲ, ವೈಷ್ಣವರಿಗೆ ದ್ರೋಹ ಬಗೆಯಲಿಲ್ಲ. ಹಾಗೆ ಇನ್ನೊಬ್ಬರಿಗೆ ನೋವಾಗದಂತೆ ವಿಷ್ಣು ಭಕ್ತರಿಗೆ ನೋವಾಗದಂತೆ ನಡ್ಕೊಳ್ಬೇಕು. ಸುಖ ದುಃಖ ವಿಷಯದಲ್ಲಿ ವಿಷ್ಣು ಭಕ್ತರ ಸುಖ ದುಃಖ ನನ್ನ ಸುಖ ದುಃಖ ಒಂದೇ ಎಂಬ ತಿಳ್ಕೊಂಡ್ರೆ ಎಂದೂ ವಿಷ್ಣು ಭಕ್ತರಿಗೆ ಅವನು ದ್ರೋಹ ಬಗೆಯುವುದಿಲ್ಲ. ಅವರ ಒಳಿತಿಗೋಸ್ಕರ ಪ್ರಯತ್ನ ಮಾಡ್ತಾನೆ, ತನ್ನ ಸುಖಕ್ಕೋಸ್ಕರ ಹೇಗೆ ಪ್ರಯತ್ನ ಮಾಡ್ತಾನೆ ಹಾಗೆ ಮಾಡ್ತಾನೆ. ಇದು ದೇವರಿಗೆ ಅತ್ಯಂತ ಪ್ರಿಯಕರವಾದದ್ದು. ಅದನ್ನು ಅಳವಡಿಸಿಕೊಳ್ಬೇಕು ಎಂಬ ಮಾತನ್ನು ಇಲ್ಲಿ ಕೃಷ್ಣ ಹೇಳ್ತಾ ಇದ್ದಾನೆ. ಈ ರೀತಿಯಾಗಿ ಯಾರು ಮಾಡ್ತಾ ಇದ್ದಾನೆ ಸಯೋಗಿ ಪರಮೋ ಮತಃ, ಈ ರೀತಿಯಾಗಿ ಮಾಡಿಕೊಂಡು ಅವನು ಧ್ಯಾನ ಮಾಡಿದರೆ ಅವನು ಎಲ್ಲರಿಗಿಂತ ಶ್ರೇಷ್ಠನಾದ ಯೋಗಿ ಅಂತ ನಾನು ಭಾವಿಸ್ತೇನೆ ಅಂತ ಕೃಷ್ಣ ಹೇಳ್ತಾನೆ. ಇಷ್ಟು ಹೇಳಿ ಒಂದು ಹಂತದ ಧ್ಯಾನದ ಅಂಗವನ್ನು, ಅದರ ವಿಷಯವನ್ನು, ಧ್ಯೇಯವಸ್ತುವನ್ನು, ಫಲವನ್ನು ಎಷ್ಟು ಡಿಟೇಲ್ ಆಗಿ ಅಂದರೆ ಒಳ್ಳೆ ವಿಶದವಾಗಿ ವರ್ಣಿಸಿ ಈಗ ಅರ್ಜುನ ಪ್ರಶ್ನೆ ಮಾಡ್ತಾನೆ. ಒಂದು ಹಂತದ ಎಲ್ಲ ಕೇಳಿಕೊಂಡು ಅರ್ಜುನಿಗೆ ಒಂದು ಪ್ರಶ್ನೆ ಬರ್ತದೆ. ಯೋಯಂ ಯೋಗಸ್ತ್ವಯ ಪ್ರೋಕ್ತಃ ಸಾಮ್ಯೇನ ಮಧುಸೂದನ ಏತಸ್ಯಾಹಂ ನ ಪಶ್ಯಾಮಿ ಚಂಚಲತ್ವ ಸ್ಥಿತಿಂ ಸ್ಥಿರಾಂ. ಕೃಷ್ಣ, ನೀನು ಹೇಳಿದ ರೀತಿಯಲ್ಲಿ ಸಾಮ್ಯವನ್ನು ಕಾಣುತ್ತಾ ಯೋಗಾನುಷ್ಠಾನ ಮಾಡುವುದೇನಿದೆ ಇದು ಸಾಧ್ಯವಲ್ಲದ ಮಾತು. ಇದು ನಮಗೆ ಈ ಯೋಗ ಎಟಕುವುದೇ ಇಲ್ಲ. ಯಾಕೆಂದರೆ ಸಾಮ್ಯ ದರ್ಶನ ಮಾಡ್ತಾ ಅಂದರೆ ವಿಷ್ಣು ಭಕ್ತರಲ್ಲಿ ಸುಖ ದುಃಖ ವಿಷಯದಲ್ಲಿ ಸಾಮ್ಯ ದರ್ಶನ, ಭಗವದ್ ರೂಪದಲ್ಲಿ ಸಾಮ್ಯ ದರ್ಶನ ಮಾಡ್ತಾ ಮಾಡ್ತಾ ಮನಸ್ಸನ್ನು ಹತೋಟಿಯಲ್ಲಿಟ್ಕೊಂಡು ಭಗವಂತನಲ್ಲೇ ಅದನ್ನು ತೊಡಗಿಸುವಂತಹ ಏಕಾಗ್ರ ಮನಸ್ಸಿನಿಂದ ದೇವರು ನಿನ್ನನ್ನು ಧ್ಯಾನ ಮಾಡೋದು ಅದು ಸಾಧ್ಯ ಇಲ್ಲ. ಯಾಕೆ ಅಂದರೆ ಚಂಚಲತ್ವಾತ್, ಮನಸ್ಸು ಬಹಳ ಚಂಚಲ. ಏತಸ್ಯಾಹಂ ನ ಪಶ್ಯಾಮಿ, ಯಾಕೆಂದ್ರೆ ಮನಸ್ಸು ಬಹಳ ಚಂಚಲ. ಏಕಾಗ್ರ ಭಗವದ್ವನದಲ್ಲಿ ಭಗವದ್ವನವರ್ತಿಯಲ್ಲಿ ಸಾಮ್ಯ ಸ್ವರೂಪದ ಭಗವದ್ ರೂಪದಲ್ಲಿ ಐಕ್ಯ ಚಿಂತನ ಇದನ್ನು ಮಾಡ್ತಾ ಕಾಣೆ. ಯಾಕೆಂದ್ರೆ ಚಂಚಲತ್ವ, ಅದು ಮನಸ್ಸು ಬಹಳ ಚಂಚಲ. ಮನಶ್ಚಾಂಚಲ್ಯ ಇರುವುದರಿಂದಾಗಿ ಈ ರೀತಿಯಾದ ಯೋಗ ನಮಗೆ ಎಟುಕುವಂತಹ ವಿಚಾರವಲ್ಲ, ಅದು ಅಸಾಧ್ಯ. ಈ ಯೋಗದ ಸ್ಥಿತಿಯನ್ನು ಪಡಲಿಕ್ಕೆ ಸಾಧ್ಯವೇ ಇಲ್ಲ.
ಅದು ಅನುಷ್ಠೇಯವಲ್ಲ, ಅನುಷ್ಠಾನ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಪ್ರವಚನಕ್ಕೆ ಮಾತ್ರ ಸರಿಯೇ ವಿನಾ ಅನುಷ್ಠಾನಕ್ಕೆ ತರಲಿಕ್ಕೆ ಆಗುವುದಿಲ್ಲ. ಇದನ್ನ ಪ್ರವಚನದಲ್ಲಿ ಮಾತ್ರ ತರಬಹುದು ಎಂಬುದಾಗಿ ನಮ್ಮ ಪರವಾಗಿ ಅವನು ಪ್ರಶ್ನೆ ಮಾಡ್ತಾನೆ. ಅವನಿಗೆ ಗೊತ್ತುಂಟು, ನಮ್ಮ ಪರವಾಗಿ ಸಾಮಾನ್ಯ ನಮ್ಮ ಮಟ್ಟಕ್ಕೆ ಇಳಿದು ಅರ್ಜುನ ಪ್ರಶ್ನೆ ಮಾಡ್ತಾನೆ. ಅವನಿಗೆ ಈ ಸಂಶಯ ಬರಬೇಕಂತ ಏನಿಲ್ಲ. ಆದರೆ ನಮ್ಮ ಅಜ್ಞಾನಿಗಳಾದ ನಮ್ಮ ಪರವಾಗಿ ಪ್ರಶ್ನೆ ಮಾಡಿದಾಗ, ಯಾಕೆಂದ್ರೆ ಅವನೇ ಮನಸ್ಸಿಗೆ ನಿಯಾಮಕ. ಇಂದ್ರಶ್ಚ ಇಂದ್ರಿಯಾತ್ಮ, ಮನಸ್ಸಿಗೂ ಅವನು ಅಭಿಮಾನಿ ದೇವತೆ. ಮನಾತ್ಮನೇ ಸ್ಕಂದೇಂದ್ರಾಭ್ಯಾಂ ನಮಃ ಏನ್ರಿ ತತ್ವನ್ಯಾಸ ಮಾಡುವಾಗ ಮನಸ್ಸಿಗೆ ಇಂದ್ರ ಮತ್ತು ಸ್ಕಂದ ಕಾಮ ಇಬ್ಬರು ಅಭಿಮಾನಿಗಳಾದಿಂದಾಗಿ ಇವರು ಹತೋಟಿಯಲ್ಲೇ ಇರುತ್ತೆ. ಆದರೆ ಅವ್ರ ಮನಸ್ಸನ್ನು ನಿಗ್ರಹ ಮಾಡೋರ ಮೇಲೆ ಕಂಟ್ರೋಲ್ ಮಾಡೋರು ಬೇರೆ ಇರ್ತಾರಲ್ಲ ಅಲ್ವಾ. ನಮ್ಮ ಮನಸ್ಸು ಕಂಟ್ರೋಲ್ ಅವ್ರ ಕೈಲಿದೆ, ಇಂದ್ರನ ಕೈಯಲ್ಲಿ. ಇಂದ್ರ ಮನಸ್ಸು ಕಂಟ್ರೋಲು ಮಾಡ್ಲಿಕ್ಕೆ ಮತ್ತೆ ಮೇಲಿನವರಿದ್ದಾರೆ. ಹಾಗಾಗಿ ಅವರ ಮನಸ್ಸು ಚಂಚಲವೇ, ನಮ್ಮಂತೆ ಚಂಚಲ ಅಂತ ಇಷ್ಟೇ ಅರ್ಥ ಹೇಳ್ಬೋದೇ ವಿನಾ ಎಲ್ಲರಿಗೂ ಇದ್ದದ್ದೇ. ಅದಕ್ಕೆ ಹೇಳ್ತಾರೆ, ಏನು ಮಾಡಬೇಕು? ನಮ್ಮ ಪರವಾಗಿ ಪ್ರಶ್ನೆ ಮಾಡಿದಾಗ ಯಾಕೆ ಚಂಚಲ ಅಂದರೆ ಚಂಚಲಮ್ಮಿ ಮನಃ ಕೃಷ್ಣ ಪ್ರಮಾತಿ ಬಲವದೃಢಂ ತಸ್ಯಾಹಂ ನಿಗ್ರಹಂ ಮನ್ಯೆ ವಾಯೋರಿವ ಸುದುಷ್ಕರಂ. ಯಾಕೆಂದ್ರೆ ಮನಸ್ಸನ್ನು ವಿಷಯದ ಕಡೆಗೆ ಧಾವಿಸ್ತಕ್ಕಂತಹ ಮನಸ್ಸನ್ನು ನಮ್ಮ ಕಂಟ್ರೋಲ್ ತಗೊಂಡ್ಬಿಟ್ಟು ವಿತ್ಡ್ರಾ ಮಾಡಿಕೊಂಡು ವಿಷಯದಿಂದ ಹಿನ್ನೆಲೆ ಇಡಬೇಕು ಅದನ್ನು. ಆದರೆ ನಮ್ಮ ಮನಸ್ಸು ನಮ್ಮ ಕೈ ನಾ ಹೇಳೋದು ಕೇಳೋದಿಲ್ಲ. ಅದು ಯಾಕೆಂದ್ರೆ ಕಡಿವಾಣವೇ ಸಿಗ್ತಾ ಇಲ್ಲ. ಇಂದ್ರಿಯ ಎಂಬ ಕುದುರೆಯನ್ನ ಕಂಟ್ರೋಲ್ ಮಾಡಲಿಕ್ಕೆ ಕಡಿವಾಣ ಬೇಕು. ಕಡಿವಾಣ ನಮ್ಮ ಕೈಗೆ ಸಿಗ್ತಾ ಇಲ್ಲ. ಕಡಿವಾಣ ಸಿಕ್ಕಿದ್ರೆ ತಾನೇ ಮತ್ತೆ ಕಂಟ್ರೋಲ್ ಮಾಡೋದು. ಕಡಿವಾಣ ಮನಸ್ಸು, ಅದು ನಮ್ಮ ಕೈಯಲ್ಲಿಲ್ಲ. ಏನು ಮಾಡಲಿ? ಚಂಚಲಮ್ಮಿ ಮನಃ ಕೃಷ್ಣ, ನಿನಗೆಲ್ಲ ಗೊತ್ತಿಲ್ಲ, ಎಲ್ಲರೂ ಅನುಭವಿಸಿದ್ದ ಇದು ಮನಸ್ಸು ಚಂಚಲ ಅಂತ. ಪ್ರಮಾತಿ ಬಲವದೃಢಂ, ಯಾಕಂದ್ರೆ ಅವನು ಚಂಚಲಮ್ಮಿ ಅಂತ ಹೇಳೋದು ಬಹಳ ಇದೆ. ಯಾಕೆ ಅವನೇ ಕುಣಿಸ್ತಾನೆ. ಆದ್ರಿಂದಾಗಿ ಮನಸ್ಸು ಇಂದ್ರನವನು, ಇಂದ್ರನ ಅವತಾರ, ಅವನಿಗೆ ಅನುಭವಿಸಿದ್ದ, ಅವನು ಕುಣಿಸಿ ಅನುಭವಿಸಿದ್ದ. ಅವನಿಗೆ ಮನಸ್ಸನ್ನು ಕುಣಿಸಿ ಅನುಭವಿಸಿದ್ದ, ನಮಗೆ ಅನುಭವಿಸ್ತೇವೆ ನಾವು ಅದಕ್ಕೆ. ಹಾಗಾಗಿ ಅದು ಅನುಭವಸಿದ್ಧವಾದದ್ದು ಪ್ರಮಾತಿ. ಯಾಕೆಂದ್ರೆ ಈ ಮನಸ್ಸು ಎಲ್ಲೆಲ್ಲೋ ನಮ್ಮನ್ನು ಎಳ್ಕೊಂಡು ಹೋಗಿ ಒದ್ದಾಡಿಸ್ತವೆ. ಇಂದ್ರಿಯಕ್ಕೆ, ದೇಹಕ್ಕೆ ತುಂಬ ಕ್ಷೋಭೆಯನ್ನ ಉಂಟು ಮಾಡ್ತಕ್ಕಂಥದ್ದು. ಇಂದ್ರಿಯಕ್ಕೆ, ದೇಹಕ್ಕೆ ತುಂಬ ತೊಂದರೆ ಕೊಡ್ತವೆ. ಅದಕ್ಕೆ ಪ್ರಮಾತಿ. ಬಲವತ್ ದೃಢ. ಬಲವತ್ ಅಂದರೆ ಎಷ್ಟೇ ವಿವೇಕ ಜ್ಞಾನದಿಂದಲೂ ಕೂಡ ಅದನ್ನು ಕಂಟ್ರೋಲ್ ಮಾಡಲಿಕ್ಕಾಗಲ್ಲ. ಎಷ್ಟೇ ವಿವೇಕ ಜ್ಞಾನ ಶಾಸ್ತ್ರ ಓದ್ಕೊಂಡಿದ್ರೂ ಕೂಡ ಬಲವಾನ್ ಇಂದ್ರಿಯಗ್ರಾಮ ವಿದ್ವಾಂಸ ಮಾಪಿ ಕರ್ಷತಿ. ಬಲಿಷ್ಠವಾದ ಇಂದ್ರಿಯ ವಿದ್ವಾಂಸರನ್ನು ವಿಚರಿಸಿ ಬಿಡ್ತಾರೆ. ಹಾಗಾದರೆ ಒಳ್ಳೆ ಓದ್ಕೊಂಡಿದ್ದಾರ್ರಿ, ಸುಧಾ ಓದ್ಕೊಂಡವರೆಲ್ಲ ನಿಗ್ರಹ ಮಾಡ್ತಾರೆ ಅಂತ ಗ್ಯಾರಂಟಿ ಖಂಡಿತ ಇಲ್ಲ. ಯಾಕೆ? ವಿವೇಕದಿಂದ ತಿಳ್ಕೊಳ್ಳಿ, ಅದು ಅಷ್ಟು ಪ್ರಬಲ ಒಂದೊಂದು ಸತಿ ಅದ್ರ ಕೈ ಮೇಲಾಗತ್ತೆ. ಏನು ಮಾಡಲಿ? ಮತ್ತೆ ದೃಢಂ ಅಂದರೆ ಅದು ಚೇತೆ ಅದಕ್ಕೆ ಕೆಟ್ಟ ವಿಷಯ ವಾಸನೆ. ಜನ್ಮ ಜನ್ಮಾಂತರದಲ್ಲಿ ಕೆಟ್ಟ ವಿಷಯವನ್ನೇ ಹಚ್ಚಿಕೊಂಡು ಅದಕ್ಕೆ ಅಭ್ಯಾಸ. ಎಲ್ಲಿ ಭಾಗವತಕ್ಕೆ ಬಂದು ಕೂತ್ಕೊಳ್ಳುತ್ತೆ ಅದು. ಕೆಟ್ಟದ್ದು 1 ಗಂಟೆ ಭಾಗವತ ಕೇಳಿದ್ರೆ 2 ಸಾಲದ್ರಿ. 24 ತಾಸು ಟಿ ವಿ ಮುಂದೆ ಕೂತ್ಕೊಂಡು ಅದೇ ಸಂಸ್ಕಾರವೇ ಪ್ರಬಲ ಆಗಿರುತ್ತೆ. 1 ಗಂಟೆ ಉಪನ್ಯಾಸ ಏನು ಲೆಕ್ಕಕ್ಕೆ ಬೀಳೋಲ್ಲ. ಸತ್ಯ ಹೇಳೋ ಸುಳ್ಳು ಹೇಳ್ತೀರ, ಎಲ್ಲಿ ಸಾಕೋದು? ಜನ್ಮ ಜನ್ಮಾಂತರ ಮಾಡಿದ ವಿಷಯದ ವಾಸನೆ ಬ್ಯಾಡ್ದಿದ್ದೇ ಹಚ್ಚಿಕೊಂಡು ಅದರ ಸಂಸ್ಕಾರ ಇರುತ್ತೆ. ಹಾಗಾಗಿ ಅದು ದುರ್ವಿಷಯದ ಕಡೆಗೆ ಹೋಗುತ್ತೆ ವಿನಃ ಅದು ಸಂಸ್ಕಾರ ಇಲ್ಲ. ಕೆಟ್ಟ ವಿಷಯದ ವಾಸನೆ, ದುರ್ವಾಸನೆ ಇದೆ. ಕೆಟ್ಟ ವಿಷಯದ ಸಂಸ್ಕಾರ, ಒಳ್ಳೆಯ ವಿಷಯದ ಸಂಸ್ಕಾರ ಇಲ್ಲ. ಹಾಗಾಗಿ ಅದು ನಿನ್ನಲ್ಲಿ ಅದನ್ನು ಎಳ್ಕೊಂಡು ಬರೋದು ಬಹಳ ಕಷ್ಟ. ಅದಕ್ಕೆ ಅದು ಏನಂತ ಹೇಳಿದ್ರು? ಅದಕ್ಕೆ ಹೇಳಿದ್ದಲ್ವಾ, ಅದು ದೃಢಂ ಅಂತ. ಎಲ್ಲಿ ದೃಢ? ಅದು ದುರ್ವಿಷಯದಲ್ಲೇ ದೃಢ, ಸದ್ವಿಷಯದಲ್ಲಿ ದೃಢ ಅಲ್ಲ. ಯಾಕೆ? ಸಂಸ್ಕಾರ ಅಂತದ್ದು ಬೆಳೆದಿದೆ. ಕೆಟ್ಟ ವಿಷಯದ ಸಂಸ್ಕಾರವೇ ಇದೆ ಅಲ್ಲಿ, ಒಳ್ಳೆ ವಿಷಯ ಸಂಸ್ಕಾರ ಇಲ್ಲ. ಸಂಸ್ಕಾರ ಹೇಗಿದೆಯೋ ಹಾಗೆ ಮನಸ್ಸು ಕೆಲಸ ಮಾಡುತ್ತೆ. ಹಾಗಾಗಿ ಇದೇನು ಗೊತ್ತುಂಟಾ? ವಾಯುವನ್ನು ನಿಗ್ರಹ ಮಾಡೋದು ಹೇಗೆ ಅಸಾಧ್ಯವೋ ಹಾಗೆ ಅಸಾಧ್ಯ. ಆಕಾಶದಲ್ಲಿ ಗಾಳಿ ಏನಾಡ್ತದೆ? ಚಲಿಸ್ತಾ ಇರ್ತದೆ. ಅದನ್ನು ಬಟ್ಟೆಯಲ್ಲಿ ಕಟ್ಟಿಬಿಡ್ತೇನೆ ಅಥವಾ ಒಂದು ಮಡಿಕೆಯಲ್ಲಿ ಕಟ್ಟಿ ಹಿಡಿತೇನೆ ಅಂದ್ರೆ ಆಗತ್ತಾ? ಬಟ್ಟೆಯಲ್ಲಿ ಕಟ್ಟಿ ಹಾಕಿಬಿಡ್ತೇನೆ, ಬಂಧನ ಮಾಡಿಬಿಡ್ತೇನೆ. ಆಕಾಶದಲ್ಲಿ
ಸಂಚರಿಸ್ತಕ್ಕಂಥ ಗಾಳಿಯನ್ನು ಕಂಟ್ರೋಲ್ ಮಾಡಲಿಕ್ಕೆ ಹೇಗೆ ಸಾಧ್ಯ ಇಲ್ಲೋ ಹಾಗೆ ಸಾಧ್ಯ ಇಲ್ಲ. ಅದನ್ನು ಕಟ್ಟಿ ಹಿಡಿದು ಆಕಾಶದಲ್ಲಿರುವಂತಹ ಗಾಳಿಯನ್ನು ಬಟ್ಟೆಯಲ್ಲಿ ದಿಗ್ಬಂಧನ ಮಾಡ್ತೇನೆ ಅಂದರೆ ಅದು ಹೇಗೆ ಸಾಧ್ಯ ಇಲ್ಲೋ ಹಾಗೆ ನಮ್ಮ ಮನಸ್ಸನ್ನು ಬಂಧನ ಮಾಡ್ತೇವೆ ಒಂದೇ ಕಡೆ ಇಲ್ಲ ಅಂದರೆ ಸಾಧ್ಯ ಇಲ್ಲದ ಮಾತು. ಹಾಗಾಗಿ ಸುಮ್ಮನೆ ಅನುಷ್ಠಾನಕ್ಕೆ ಯಾವುದು ಅರ್ಹವೋ ಯೋಗ್ಯವೋ ಅದನ್ನು ಹೇಳಪ್ಪ, ನಮ್ಮ ಅನುಷ್ಠಾನಕ್ಕೆ ಅದನ್ನು ತರಲಿಕ್ಕೆ ಸಾಧ್ಯ ಇಲ್ಲದನ್ನು ಯಾಕೆ ಉಪದೇಶ ಮಾಡ್ತಾ ಕೂತ್ಕೊಳ್ತಿದ್ಯಾ ಅಂತ ನಮ್ಮ ಪರವಾಗಿ ಪ್ರಶ್ನೆ ಮಾಡಿದರೆ ಕೃಷ್ಣ ಏನು ಉತ್ತರ ಕೊಡ್ತಾನೆ. ಅಸಂಶಯಂ ಮಹಾಬಾಹೋ ಮನೋದುರ್ನಿಗ್ರಹಂ ಛಲಂ ಅಭ್ಯಾಸೇನ ತಕೋಂತೇಯ ವೈರಾಗ್ಯೇನ ಚ ಗೃಹ್ಯತೆ. ಒಪ್ಕೊಂಡ್ಬಿಡ್ತಾನೆ ಕೃಷ್ಣ. ನೀನು ಹೇಳಿದ ಹಾಗೆ ಮನಸ್ಸು ಚಂಚಲ ಎಂಬುದನ್ನು ಒಪ್ಕೊಳ್ತಾನೆ. ಅದರಲ್ಲಿ ನನಗೂ ಸಂಶಯ ಇಲ್ಲ, ಖಂಡಿತ ಅರ್ಜುನ ಮನಸ್ಸು ಸಹಜವಾಗಿ ಚಂಚಲ. ಹಾಗಾಗಿ ಅದನ್ನು ನಿಗ್ರಹ ಮಾಡುವುದು ಬಹಳ ಕಷ್ಟ. ಸ್ವಭಾವತಃ ಚಂಚಲ. ಅದನ್ನ ನಿಗ್ರಹ ಮಾಡಲಿಕ್ಕೆ ಆಗುವುದೇ ಇಲ್ಲ ಅಂತ ಹೇಳಬಾರ್ದು. ಅದು ಹಿಂದೆ ನಿಗ್ರಹ ಕಷ್ಟ ಅಂತ ಹೇಳಿದ್ದ. ನಿಗ್ರಹ ಮಾಡಲಿಕ್ಕೆ ಆಗುವುದೇ ಇಲ್ಲಂತ, ಕಷ್ಟದಿಂದ ನಿಗ್ರಹ ಮಾಡಬೇಕು ಅಂತ ಅರ್ಥ. ನಿಗ್ರಹ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹಾಗೆ ಹೇಳಬೇಡಿ, ಕಷ್ಟದಿಂದ ಪ್ರಯತ್ನದಿಂದ ನಿಗ್ರಹ ಮಾಡಬೇಕು. ಸರಿ ಹೌದಾ? ದುರ್ನಿಗ್ರಹ ಅಂದರೆ ಸುಖದಿಂದ ನಿಗ್ರಹ ಮಾಡಲಿಕ್ಕಾಗುವುದಿಲ್ಲ, ದುಃಖ ಪ್ರಯಾಸಪಟ್ಟು ನಿಗ್ರಹ ಮಾಡಬಹುದು. ಹೇಗೆ ಮಾಡಬೇಕು? ನಿಗ್ರಹಕ್ಕೆ ಬರುತ್ತದು, ಕಂಟ್ರೋಲಿಗೆ ಬರುತ್ತಾ? ಖಂಡಿತ ಬರುತ್ತೆ. ಅಭ್ಯಾಸೇನ ತು ಕೌಂತೇಯ ವೈರಾಗ್ಯೇನ ಚ ಗೃಹ್ಯತೆ. ಆಗತ್ತೆ, ಮನಸ್ಸು ಹತೋಟಿಗೆ ಬರುತ್ತೆ, ನಿನ್ನ ಕಂಟ್ರೋಲಿಗೆ ಬರುತ್ತೆ. ಯಾವಾಗ? ಅಭ್ಯಾಸ ಮಾಡು. ಅಭ್ಯಾಸ ಮಾಡೋದಂದ್ರೆ ಯಾವುದ್ರಿ? ಅಭ್ಯಾಸ ಮಾಡು, ವೈರಾಗ್ಯ ತಗೋ, ಬರುತ್ತೆ. ಈಗ ಎಲ್ಲಿ ಹೋಗ್ತಾ ಇದ್ದೆ ನೀನು? ನಿನ್ನ ಕೈಗೆ ಸಿಗ್ತಾ ಇಲ್ಲ ಅಂತ ಹೇಳ್ತೀನಿ. ನನ್ನ ಕೈಲಿ ಸಿಕ್ಕಿದ್ರೆ ಅದನ್ನು ನಿನ್ನಲ್ಲಿ ಇಡ್ಬೋದು. ನನಗೆ ಕೈಗೆ ಸಿಗ್ತಾ ಇಲ್ಲ, ಎಲ್ಲಿ ಹೋಗ್ತಾ ಇದೆ ಅಂದರೆ ವಿಷಯದ ಕಡೆ ಹೋಗ್ತಾ ಇದೆ ಅಲ್ವಾ? ಅದೇ ಹೇಳ್ತಾರಲ್ಲ, ಒಳ್ಳೆ ಚೆನ್ನಾಗಿ ಹೇಳಿದ್ದಾರೆ. ಚಂಚಲೋಯಂ ಮನೋಮೀನಃ ಸಮಾನೇಯೋ ಹರಿಸ್ಥಲೆ ವಿಷಯೋದಕ ಸಂಚಾರಿ ಸುಯತ್ನ ಬಡಿಶಾಹೃತಃ ಅಂತ ಮಧ್ವಾಚಾರ್ಯ ಒಂದು ಮಾತು. ಅವರು ಮಧ್ವಾಚಾರ್ಯ ಹೇಳಿದ ಮಾತಿದು. ಚಂಚಲೋಯಂ ಮನೋಮೀನ, ಮನಸ್ಸೆಂಬುದು ಒಂದು ಮೀನಿನ ಹಾಗೆ ಚಂಚಲ. ಅದು ಎಲ್ಲಿ ಓಡಾಡ್ತಾ ಇರ್ತದೆ ಹೇಳಿ? ಮೀನು ಎಲ್ಲಿ ಓಡಾಡ್ತಾ ಇದೆ? ಅದ್ರ ಸಹಜ ಸ್ವಭಾವ ಎಲ್ಲಿ ಓಡಾಡೋದು? ಮೇಲ್ಗಡೆ ಓಡಾಡುತ್ತಾ? ಅದು ನೆಲದಲ್ಲಿ ಓಡಾಡೋದ? ನೀರಿನಲ್ಲಿಯ? ನೀರಿನಲ್ಲೇ ಓಡಾಡೋದು ಮೀನಿನ ಸ್ವಭಾವ. ವಿಷಯೋದ ಹಾಗೆ ಈ ಮನಸ್ಸೆಂಬ ಮೀನು ಕೂಡ ಸಹಜವಾಗಿ ಅದು ವಿಷಯ ಪದಾರ್ಥ ಎಂಬಂತ ನೀರಿನಲ್ಲೇ ಓಡಾಡ್ತದೆ. ಅದು ಸ್ಥಳದಲ್ಲಿ ನೆಲದಲ್ಲಿ ಓಡಾಡುವುದಿಲ್ಲ ಮೀನು. ಹಾಗೆ ಈ ವಿಷಯ, ಈ ಮನಸ್ಸೆಂಬ ಮೀನು ಕೂಡ ನೀರೆಂಬ ವಿಷಯ ಪದಾರ್ಥ ಎಂಬ ನೀರಿನಲ್ಲೇ ಓಡಾಡ್ತಾ ಇದೆ. ಅದು ಸಹಜವಾಗಿ ನೀರಲ್ಲೇ. ಮೀನು ಹೇಗೆ ನೀರಲ್ಲಿ ಓಡಾಡುತ್ತೋ ಮನಸ್ಸೆಂಬ ಮೀನು ಕೂಡ ವಿಷಯ ಪದಾರ್ಥ ಎಂಬ ನೀರಿನಲ್ಲೇ ಓಡಾಡ್ತದೆ. ಆದರೆ ಅದನ್ನು ನೆಲದಲ್ಲಿ ತರಬಹುದು. ನೆಲಕ್ಕೆ ತರಲಿಕ್ಕೆ ಬರುತ್ತಾ ಇಲ್ಲ? ಹೇಗೆ ನೆಲಕ್ಕೆ ತರ್ತೀರಿ ಹೇಳಿ? ಹೇಗೆ ನೆಲಕ್ಕೆ ತರ್ತೀರಿ ಮೀನನ್ನ? ಗೊತ್ತಿಲ್ವಾ? ನಮಗೆ ಅಭ್ಯಾಸ ಇಲ್ಲ ಅಂತ ಇಟ್ಕೊಳ್ಳೋಣ, ಬೆಸ್ತರಿಗೆ ಅಭ್ಯಾಸ ಇದೆ. ಹೇಗೆ ತರ್ತಾರೆ? ಬಡಿಶ ಬಲೆ ಹಾಕಿ, ಗಾಳ ಹಾಕಿ ಏನ್ ಮಾಡ್ತಾರೆ? ಮೇಲಕ್ಕೆ ತರ್ತಾರೆ ಇಲ್ಲೋ? ನೀವು ಗಾಳ ಹಾಕಿ ಅಂತ ಹೇಳ್ತಾರೆ. ಮನಸ್ಸೆಂಬ ಮೀನಿಗೆ ನೀವು ಗಾಳ ಹಾಕಬೇಕು. ಏನು ಗಾಳ ಹಾಕೋದು ನಾವು ಅಂದರೆ ಅಭ್ಯಾಸ ಮತ್ತು ವೈರಾಗ್ಯ ಎಂಬ ಬಲೆ ಬೀಸಿದ್ರೆ ಮೀನು ಸಿಕ್ಕಾಕೊಂಡ್ಬಿಡುತ್ತೆ. ಅದು ಹರಿಸ್ಥಳಕ್ಕೆ ತಗೊಳ್ಬಹುದು. ನೀರಲ್ಲಿದ್ದದ್ದು ಅದು ನೀರಿನಲ್ಲಿ ವಿಷಯ ಎಂಬ ಪದಾರ್ಥದಲ್ಲಿರುತ್ತೆ. ಅದು ವಿಷಯ ಎಂಬ ನೀರಲ್ಲಿದ್ದದ್ದು ನೀರಾಯಣ ಅಂದ್ರೆ ನಾರಾಯಣ ಅಂತ ಅರ್ಥ. ಅವನು ತರಬೇಕಾದ್ರೆ ಬಲೆ ಬೀಸಿ. ಯಾವ ಬಲೆ ಬೀಸ್ರಿ? ವೈರಾಗ್ಯ ಎಂಬ ಬಲೆಯನ್ನು ಬೀಸಿದ್ರೆ ಆ ಮನಸ್ಸೆಂಬ ಮೀನು ಹರಿಸ್ಥಳಕ್ಕೆ ತಕೊಂಡು ಬರ್ಲಿಕ್ಕಾಗತ್ತೆ. ನಾರಾಯಣ ಅದು ನೀರಾಯಣನಾದ್ದು, ನೀರಿನಲ್ಲಿ ಓಡಾಡ್ತಕ್ಕಂಥದ್ದು ನಾರಾಯಣನನ್ನೇ ಹತ್ರ ತರಲಿಕ್ಕೆ ಬರುತ್ತೆ. ಅದಕ್ಕೆ ಬಲೆ ಬೀಸಬೇಕು. ಆ ಬಲೆ ಯಾವುದು ಅಂದರೆ
ವೈರಾಗ್ಯ, ಪ್ರಯತ್ನ, ಅಭ್ಯಾಸ ಅಂತ ಹೇಳ್ತಾ ಇದ್ದಾರೆ. ಹೇಳುವಾಗ ಅಂದರೆ ನನ್ನ ಅಭಿಪ್ರಾಯ ಏನು ಗೊತ್ತುಂಟ, ಅಭ್ಯಾಸ ಅಂದರೆ ಏನು ಅದೇ ಗೊತ್ತಾಗಲ್ಲ. ಅಭ್ಯಾಸ ಅಂದರೆ ಎರಡು ರೀತಿಯಾಗಿ ಅಭ್ಯಾಸ ಇದೆ ನೋಡಿ. ವಿಷಯದ ಕಡೆಗೆ ಹೋಗ್ತಾ ಇರ್ತದಲ್ವ, ಹೋಗ್ತಾ ಇರ್ತದೆ, ವಿತ್ ಡ್ರಾ ಮಾಡಿ ಮತ್ತೋಗತ್ತೆ, ಮತ್ತಿದ್ದ ಹೋಗತ್ತೆ, ಮತ್ತಿದ್ದ, ಅದೊಂದು ಅರ್ಥ. ಇನ್ನೊಂದು ಏನಂದರೆ ನಮ್ಮ ಮನಸ್ಸು ವಿಷಯದ ಕಡೆಗೆ ಹೋಗ್ತದೆ, ಹೋಗದಂತೆ ತಡಿಬೇಕಾದ್ರೆ ಅಭ್ಯಾಸ ಮಾಡಬೇಕು. ಏನು ಅಭ್ಯಾಸ? ಶಾಸ್ತ್ರಾಭ್ಯಾಸ. ಓದ್ತಾ ಕೂತ್ಕೊಂಡ್ರೆ ಅಷ್ಟೊತ್ತರೆಗೆ ಬಿತ್ತಿಟ್ರೆ ಅದು ಶಾಸ್ತ್ರದ ಶ್ರವಣ ಮನನ ಮಾಡ್ತಾ ಕೂತ್ಕೊಂಡ್ರೆ ಮನಸ್ಸು ವಿಷಯದ ಕಡೆಗೆ ಹೋಗುವುದು ಏನಾಗತ್ತೆ? ಕಡಿಮೆ ಆಗುತ್ತೆ. ಹೋಗ್ತಾ ಇರೋ ಸಂದರ್ಭ ಹಿಂತಕೊಳ್ಬೇಕು, ಅದೊಂದು ಪ್ರಯತ್ನ, ಅದು ಅಭ್ಯಾಸ. ಶಾಸ್ತ್ರದ ಅಭ್ಯಾಸ ಮಾಡಬೇಕು. ಶಾಸ್ತ್ರದ ಅಭ್ಯಾಸ ಮಾಡಿ ಮಾಡಿ ದೇವರ ಗುಣವನ್ನು ತಿಳ್ಕೊಂಡಾಗ ಸಹಜವಾಗಿ ಹೋಗುತ್ತೆ. ಮತ್ತು ವೈರಾಗ್ಯ ಬೇಕು. ವೈರಾಗ್ಯ ಅಂದರೆ ವಿಷಯ ಪದಾರ್ಥದಲ್ಲಿ ದೋಷವನ್ನು ಎಣಿಸಬೇಕು. ವಿಷಯ ಪದಾರ್ಥದಲ್ಲಿ ದೋಷವನ್ನು ಎಣಿಸಿದರೆ ಆಗ ನಿಮಗೆ ದೋಷ ದರ್ಶನದಿಂದ ವೈರಾಗ್ಯ ಬಂದ್ಬಿಡುತ್ತೆ. ಬೇಡಪ್ಪ ಇದು ಅಂತ. ದೇವರಲ್ಲಿ ಏನು ಶಾಸ್ತ್ರಾಭ್ಯಾಸ ಮಾಡ್ತಾ ಗುಣಾನುಸಂಧಾನ ಮಾಡಿದಾಗ ದೇವರಲ್ಲಿ ಸಹಜವಾಗಿ ಪ್ರೀತಿ ಬರುತ್ತೆ. ಆಗ ನಿಮ್ಮ ಕಂಟ್ರೋಲ್ ಚಿಕ್ಕ ದೇವರಲ್ಲಿ ಇಡ್ಲಿಕ್ಕಾಗತ್ತೆ ಮನಸ್ಸು. ಇಷ್ಟೇ. ಹಾಗಾದರೆ ದುರಭ್ಯಾಸ ಬಿಡಬೇಕು. ಇಷ್ಟೇ, ದುರಭ್ಯಾಸ ಬಿಡಬೇಕು, ಸದಭ್ಯಾಸ ಮಾಡಬೇಕು. ಇಷ್ಟೇ, ಮತ್ತೇನಿಲ್ಲ. ಈಗ ದುರಭ್ಯಾಸ ಮಾಡ್ತಾ ಇದ್ದೀರಾ, ಅದು ಬಿಡ್ರಿ. ದುರಭ್ಯಾಸ ಮಾಡಿದಷ್ಟು ವಿಷಯದಲ್ಲಿ ನಿಮಗೆ ಗುಣ ಅನುಸಂಧಾನ ಬರುತ್ತೆ, ಆವಾಗ ಅಲ್ಲೇ ಹೋಗುತ್ತೆ. ಶಸ್ತ್ರಾಸ್ತ್ರ ಅಭ್ಯಾಸ ಮಾಡಿದಾಗ ದೇವರಲ್ಲಿ ಗುಣ ಅನುಸಂಧಾನ ಬರುತ್ತೆ, ವಿಷಯದಲ್ಲಿ ದೋಷ ಅನುಸಂಧಾನ ಬರುತ್ತೆ. ಆಟೋಮೆಟಿಕ್ ಆಗಿ ಮನಸ್ಸು ಕಂಟ್ರೋಲ್ ಬರುತ್ತೆ. ಅದಕ್ಕೆ ವೈರಾಗ್ಯ ಬೇಕು. ಶಸ್ತ್ರಾಸ್ತ್ರ ಅಭ್ಯಾಸ ಮಾಡಿ ಭಗವಂತನಲ್ಲಿ ಅನುರಾಗವನ್ನು, ವಿಷಯ ಪದಾರ್ಥದಲ್ಲಿ ದೋಷ ಚಿಂತನೆ ಮಾಡ್ತಾ ವೈರಾಗ್ಯವನ್ನು ಮಾಡಬೇಕು. ಅದೇ ಉಪಾಯ. ಅಭ್ಯಾಸೇನ ತು ಕೌಂತೇಯ ವೈರಾಗ್ಯೇನ ಚ ಗೃಹ್ಯತೆ ಅಂತ ಹೇಳ್ತಾ ಇದ್ದಾನೆ. ಅವನು ಹೇಳುವಾಗ ಒಂದು ಸಂಬೋಧನೆ ಹೇಳ್ತಾನೆ ಕೃಷ್ಣ, ಕೌಂತೇಯ ಅಂತ, ಕುಂತಿಪುತ್ರ ಅಂತ. ಅಂತೆ ಕುಂತಿಪುತ್ರ ಅಂತ ಇಲ್ಲಿ ಸಂಬೋಧನೆ ಮಾಡುವ ಅಭಿಪ್ರಾಯ ಏನು ಅಂದರೆ, ನೀನು ಕುಂತಿಯಾಗಿ ತಕ್ಕ ಮಗನಾಗಬೇಕು. ಕುಂತಿ ಹೇಳ್ತಾಳೆ, ನನ್ನ ಮಕ್ಕಳು ಯುದ್ಧ ಮಾಡಬೇಕು. ವಿದುಲೋಪ್ಯಾಖ್ಯಾನವನ್ನು ಹೇಳಿ ಮಕ್ಕಳು ನಪುಂಸಕರಂತೆ ಇರಬಾರ್ದು, ಹೋರಾಡಬೇಕು, ಪ್ರಯತ್ನಶೀಲರಾಗಬೇಕು ಅಂತ ಹುರಿದುಂಬಿಸಿದವಳವಳು. ಕುಂತಿ ಯಾವಾಗಲೂ ಪ್ರಯತ್ನಶೀಲರಾಗಬೇಕು, ನೀವು ಹೋರಾಡಬೇಕು, ಸುಮ್ಮನೆ ಕೂತ್ಕೊಳ್ಬಾರ್ದು ಅಂತ ವಿದುಲೋಪಾಖ್ಯಾನವನ್ನು ಹೇಳಿ ಕುಂತಿ ಎಲ್ಲ ಮಕ್ಕಳಿಗೆ ಹುರಿದುಂಬಿಸಿದ್ಲು, ಧರ್ಮರಾಜಾದಿಗಳಿಗೆ. ಹಾಗಾದ್ರು ಪ್ರಯತ್ನಕ್ಕೆ ಮತ್ತು ಕೊಡುವಳು, ಪ್ರಯತ್ನಶೀಲರಾಗಬೇಕು ಮಕ್ಕಳು ಅಂತ. ಹಾಗೆ ನೀನು ಕುಂತಿಗೆ ತಕ್ಕ ಮಗ, ಆದರೆ ನೀನು ಈ ಮಾರ್ಗದಲ್ಲಿ ಪ್ರಯತ್ನಶೀಲರಾದರೆ ನೀನು ಯಶಸ್ಸನ್ನು ಕಾಣಲಿಕ್ಕೆ ಸಾಧ್ಯ ಎಂಬ ಅಭಿಪ್ರಾಯದಿಂದ ಹೇಳಿದ್ದು. ಹೇಳುವಾಗ ಸಹಜವಾಗಿ ಮನಸ್ಸು ನಿಗ್ರಹಕ್ಕೆ ಬರುವುದಿಲ್ಲ, ಪ್ರಯತ್ನದಿಂದ ನಿಗ್ರಹ ಮಾಡಲಿಕ್ಕಾಗ್ತದೆ. ಅಭ್ಯಾಸೇನ ತು ಕೌಂತೇಯ ವೈರಾಗ್ಯೇನ ಚ ಗೃಹ್ಯತೆ ಹೇಳುವಾಗ ಥೂ ಅಂತ ಒಂದು ಶಬ್ದ ಹಾಕಿದೆ. ಹಾಗಾದರೆ ಅಭ್ಯಾಸ ಮಾಡಿ ಪ್ರಯತ್ನ ಪಟ್ಟರೆ ಎಲ್ಲರೂ ಕೂಡ ಮನಸ್ಸನ್ನು ಕಂಟ್ರೋಲ್ ತಗೊಂಡ್ಬಿಟ್ಟು ದೇವರನ್ನು ಧ್ಯಾನ ಮಾಡಿ ಮೋಕ್ಷಕ್ಕೆ ಹೋಗೋದು ಗ್ಯಾರಂಟಿಯಾ? ಇಲ್ಲ ಅಂತ ಹೇಳ್ತಾರೆ. ಥೂ ಥೂ ಅಲ್ಲ, ಥೂ ಥೂ ಅಂತ ಇಟ್ಕೊಳ್ಬೇಡಿ. ಅದು ಕನ್ನಡ ಥೂ ಬೇಡ, ಸಂಸ್ಕೃತ ಥೂ ಅಂಕೆ ಒಂದು ಒಳ್ಳೆ ವಿಶೇಷ ಅರ್ಥ ಇದೆ. ತುಶಬ್ದೋ ವಿಶೇಷೇ ಸ್ಯಾತ್ ಸಿದ್ಧಾಂತೇ ಚ ಅವಧಾರಣೆ. ಒಂದು ವಿಶೇಷ. ಎಲ್ಲವುದಕ್ಕೂ ಬೇಸಿಕ್ ಏನಂದರೆ, ಕೇವಲ ಪ್ರಯತ್ನ ಪಟ್ಟರೆ ಮೋಕ್ಷ ಸಿಗುವುದಿಲ್ಲ, ನಿಮ್ಮಲ್ಲಿ ಯೋಗ್ಯತಾ ಬೇಕು. ಮಹಾನುಭಾವ ವರ್ಜಿತಾ ಹರೇರನುಗ್ರಹ ವರ್ಜಿತಾ ಮಹಾಪ್ರಯತ್ನ ವರ್ಜಿತಾ ಜನ ನ ಜನ್ಮೋನ್ನತಿ. ಹಾಗಾಗಿ ಆ ಅಭ್ಯಾಸೇನ ತೂ ಎಂಬ ತೂ ಶಬ್ದಕ್ಕೆ ಒಂದು ವಿಶೇಷ ಉಂಟು. ಯೋಗ್ಯತಾ ಇದ್ದು ಅಭ್ಯಾಸ ಮಾಡಿದರೆ ಕಂಟ್ರೋಲ್ ಬರುತ್ತೆ,
ಯೋಗ್ಯತೆ ಇಲ್ಲದೆ ಅಭ್ಯಾಸ ಮಾಡಿದರೆ ಕಂಟ್ರೋಲ್ ಬರಲ್ಲ. ಫಾರ್ ಎಕ್ಸಾಂಪಲ್, ರಾವಣ ಇವರೆಲ್ಲ ಎಷ್ಟು ತಪಸ್ಸು ಮಾಡಿದ್ರಿ, ಇಂದ್ರಿಯ ನಿಗ್ರಹ ಮಾಡ್ಕೊಳ್ಳಲ್ಲ, ಅಭ್ಯಾಸ ಮಾಡಿಲ್ವಾ? ಎಲ್ಲ ಮಾಡಿದ್ರು, ದೇವರನ್ನು ಕಾಣ್ಲಿಕ್ಕಾಯ್ತಾ? ಇಂದ್ರಿಯಾಣಿ ಪುರಾ ಜಿತ್ವಾ ತ್ರೈಲೋಕ್ಯಂ ವಿಜಿತಂ ತ್ವಯ ಸ್ಮರದ್ಭಿರಿವ ತದ್ವೈರಂ ಇಂದ್ರಿಯೈರೇವ ನಿರ್ಜಿತ. ಒಂದು ಮಾತು ಮಂಡೋದರಿ ಹೇಳ್ತಾಳೆ ರಾಮಾಯಣದಲ್ಲಿ. ಮೊದಲು ನೀನು, ರಾವಣ ಸತ್ತು ಬಿಟ್ಟಿದ್ದಾನೆ, ರಾಮನ ಪತ್ನಿಯನ್ನು ಅಪಹರಿಸಿ ಪರಭಾರಿಯಲ್ಲಿ ಆಸೆ ಮಾಡಿ ಇಂದ್ರಿಯಕ್ಕೆ ದುರ್ಬಲಕ್ಕೆ ಒಳಗಾಗಿ ಅಚಿತ ಇಂದ್ರಿಯನಾಗಿ ಇಂದ್ರಿಯಕ್ಕೆ ಮನಸೋತು ಎಂಥ ಕೆಟ್ಟ ಕೆಲಸ ಮಾಡಿ ರಾಮನಿಂದ ಹತನಾಗಿ ಬಿದ್ದಾಗ ಮಂಡೋದರಿ ಹೇಳ್ತಕ್ಕಂತಹ ಮಾತು, ನೀನು ಮೊದಲು ಎಷ್ಟು ವರ್ಷದ ತನಕ ತಪಸ್ಸು ಮಾಡಿದಿ? ಇಂದ್ರಿಯಾಣಿ ಪುರಾ ಜಿತ್ವ, ಇಂದ್ರಿಯಗಳನ್ನೆಲ್ಲ ಗೆದ್ದು ಅಭ್ಯಾಸ ಮಾಡಿ ಗೆದ್ದು ವೈರಾಗ್ಯದಿಂದ ತ್ರೈಲೋಕ್ಯಂ ವಿದಿತಂ ತ್ವಯ, 3 ಲೋಕವನ್ನೇ ಗೆದ್ದಿ ವರಬಲದಿಂದ. ಆದರೆ ಇಂದ್ರಿಯಗಳು ನಮ್ಮನ್ನು ಸೋಲಿಸಿದ್ದ ಈ ರಾವಣ, ಇವನು ನಾವು ಸೋಲಿಸ್ಬೇಕಂತ ಎಲ್ಲ ಇಂದ್ರಿಯಗಳು ಸೇರಿ ಇವತ್ತು ನಿನ್ನನ್ನು ಸೋಲಿಸಿ ರಣರಂಗದಲ್ಲಿ ಬೀಳಿಸಿದ್ದಾವೆ ನೋಡು, ಇಂದ್ರಿಯ ಲೋಲುಪನಾಗಿ ಹಾಳಾಗಿ ಹೋದಿ ನೋಡು ಅಂತ ಹೇಳ್ತಾರೆ. ಅಂದರೆ ಎಷ್ಟೇ ಈ ಅಸುರರೆಲ್ಲ ಅಭ್ಯಾಸ ಮಾಡ್ತಾರೆ, ಇಂದ್ರಿಯ ನಿಗ್ರಹ ಮಾಡ್ಕೊಳ್ತಾರೆ, ಕೊನೆ ತನಕ ಅವರು ಅಲ್ಲಿ ದೇವರನ್ನು ಕಂಡು ಯಶಸ್ವಿ ಆಗುವುದಿಲ್ಲ, ಯಾಕಂದರೆ ಯೋಗ್ಯತೆ ಇರುವುದಿಲ್ಲ. ಹಾಗಾಗಿ ಅಭ್ಯಾಸ ಮಾಡಿದವರು ಅಥವಾ ವೈರಾಗ್ಯ ಇದ್ದವರೆಲ್ಲ ಕೊನೆ ತನಕ ವೈರಾಗ್ಯ ಗ್ಯಾರಂಟಿ ಇರುತ್ತೆ, ಕೊನೆ ತನಕ ಅಭ್ಯಾಸದಿಂದ ಫಲವನ್ನು ಪಡಿತಾರೆ ಎಂದು ಗ್ಯಾರಂಟಿ ಇಲ್ಲ. ಯೋಗ್ಯತಾ ಎಲ್ಲ ಕಡೆಯಲ್ಲಿ ಬೇಕೇ ಬೇಕು. ಯೋಗ್ಯತಾ ವಿಶೇಷ, ಯೋಗ್ಯತಾ ಇದ್ದು ಅಭ್ಯಾಸ ಪ್ರಯತ್ನ ಮಾಡಿದರೆ ಹರಿ ಅನುಗ್ರಹ ಇದ್ದರೆ ಮತ್ತೆ ಅಲ್ಲಿ ಸೇರಿಸ್ಕೊಳ್ಬೇಕು. ಯೋಗ್ಯತಾ ವಿಶೇಷ ಇರಬೇಕು, ಯಾಕೆಂದ್ರೆ ನಿನ್ನ ಪ್ರಯತ್ನ ಮಾತ್ರ ಸಾಲದು. ಮಹಾನುಭಾವ ವರ್ಜಿತ, ಯೋಗ್ಯತೆ ಇಲ್ಲ ಅಂತಾದರೆ, ಹರೇ ಅನುಗ್ರಹ ವರ್ಜಿತ, ಹರಿಯ ಅನುಗ್ರಹ ಇಲ್ಲಂತಾದ್ರೆ ಮಹಾಪ್ರಯತ್ನ ವರ್ಜಿತ. ಇಲ್ಲಿ ಪ್ರಯತ್ನ ಏನೋ ಮಾಡ್ತಾ ಇದ್ದೀನಿ, ನೀನು ನಿನಗೆ ವೈರಾಗ್ಯ ಉಂಟು, ಅಭ್ಯಾಸ ಉಂಟು, ಪ್ರಯತ್ನ ಆಗ್ತಾ ಇದೆ, ಹರಿಯ ಅನುಗ್ರಹ ಇಲ್ಲ, ಯೋಗ್ಯತೆ ಇಲ್ಲ, ಆಗುವುದಿಲ್ಲ. ಅದಕ್ಕೆ ತೂ ಎಂಬುದಕ್ಕೆ ಒಂದು ವಿಶೇಷ ಅಂದರೆ ಯೋಗ್ಯತಾ ವಿಶೇಷ. ಯೋಗ್ಯತಾ ವಿಶೇಷದಿಂದ ಕೂಡಿದ ಭಗವತ್ ಪ್ರಸಾದದಿಂದ ಕೂಡಿದ ಅಭ್ಯಾಸ ಪ್ರಯತ್ನ, ಆವಾಗ ಅದು ನಿಗ್ರಹ ಮಾಡಲಿಕ್ಕಾಗತ್ತೆ ಅಂತ ಹೀಗೆ ಇಟ್ಕೊಳ್ಬೇಕು. ಇಲ್ಲಂದ್ರೆ ರಾವಣಾದಿ ಇಷ್ಟೆಲ್ಲ ಪ್ರಯತ್ನ ಮಾಡಿ ಪ್ರಾಣಾಯಾಮ ಆಹಾರ ಬಿಟ್ಟೆಲ್ಲ ಮಾಡಿದ್ರು, ಕೊನೆಯ ತನಕ ಇಂದ್ರಿಯ ಕಂಟ್ರೋಲ್ ಬರಲಿಲ್ಲ ಅವರು, ತಾತ್ಕಾಲಿಕವಾಗಿ ಬಂತು, ಮತ್ತೆ ಇಂದ್ರಿಯಗಳೇ ಸೋಲಿಸಿಬಿಟ್ಟು ಹೀಗಾಗಿ ಬಿಡುತ್ತೆ. ಇವರು ಮತ್ತಾರು ಈ ಜಿರಾದಿ ದೈತ್ಯರು ಎಲ್ಲ ಅಭ್ಯಾಸ ಮಾಡಿ ಎಲ್ಲ ಮಾಡ್ತಾ ಇದ್ರು, ಭಾಗವತ ಧರ್ಮದಲ್ಲಿ ಎಲ್ಲ ಇತ್ತು ಅವರಿಗೆ ಮನಸ್ಸು, ಯೋಗ್ಯತೆ ಇಲ್ಲ, ದೇವರು ತಲೆ ಕೆಡಿಸಿಬಿಟ್ಟ, ಮತ್ತೆಲ್ಲ ಬಿಟ್ಟರಾಗಿಬಿಟ್ಟು. ಯೋಗ್ಯತಾ ಬೇಕೇ ಬೇಕು, ಅದಿಲ್ಲಂದ್ರೆ ಆಗೋದಿಲ್ಲ. ಕೃಷ್ಣಾರ್ಪಣಮಸ್ತು.